ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 10ನೇ ತರಗತಿಯ 5ನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು. ಅದರ ಎರಡನೇ ಅಭ್ಯಾಸ 5.2. ಅದರಲ್ಲಿನ 1ರಿಂದ 10 ಮುಖ್ಯ ಪ್ರಶ್ನೆ 10ರವರೆಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳು, ಇನ್ನೂ ಯಾರು ನನ್ನ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ನೀವು ಏನಾದರೂ ಡೌಟ್ಸ್ ಅಥವಾ ಏನಾದರೂ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಾ ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ತಾನಪ್ಪ ಅವುಗಳನ್ನ ಸಾಲ್ವ್ ಮಾಡ್ತೀನಿ. ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ ಅಭ್ಯಾಸ 5.2ರ ಮುಖ್ಯ ಪ್ರಶ್ನೆ 1. ಅದರಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಉಪಪ್ರಶ್ನೆಗಳು 5 ಉಪಪ್ರಶ್ನೆಗಳು ಅದಾವು. ಇವೆಲ್ಲ ಏನಪ್ಪಾ ಅಂದ್ರ ADN ಈ 4ರಲ್ಲಿ ಒಂದನ್ನು ಕೊಟ್ಟನ ನಾವು ಬಿಟ್ಟಿದ್ದನ್ನ ಒಂದನ್ನ ಕಂಡುಹಿಡಬೇಕು. ಅಂದ್ರೆ ಇವು 4ಕ್ಕೆ ಸಂಬಂಧಪಟ್ಟಂಗ ಒಂದು ಸೂತ್ರ ಅಲ್ಪ. ಯಾವಪ್ಪ ಅಂದ್ರ ಸಮಾಂತರ ಶ್ರೇಣಿಗೆ nನೇ ಪದ ಕಂಡುಹಿಡಿಯುವ ಸೂತ್ರ ಅದು AN = A + n - 1 × D. ಇದನ್ನು ಉಪಯೋಗಿಸಿಕೊಂಡು ಇವು ಕೊಟ್ಟಂತ 3 ಬೆಲೆಗಳನ್ನು ಹಾಕಿದಾಗ ಇನ್ನೊಂದು ಆಟೋಮೆಟಿಕ್ ಆಗಿ ಒಂದು ಪದ ಉಳಿದು ಬಿಡ್ತೈತಿ, ಒಂದು ಟರ್ಮ್ ಉಳಿದೈತಿ, ಅದು ನಿಮ್ಗೆ ಸಿಕ್ಬಿಡ್ತೈತಿ. ಅತಿ ಸುಲಭ ವಿದ್ಯಾರ್ಥಿಗಳು. ಈಗ ನೋಡ್ರಪ್ಪ, ಮೊದಲನೇ ಪ್ರಶ್ನೆಯಲ್ಲಿ ಯಾವ ಕೊಡ ನಾವೆಲ್ಲ ಬೆಲೆಗಳನ್ನ ಹಾಕೋಣ. ಇಲ್ಲಿ AN ಬಿಟ್ಟನಂದ್ರ AN ಇಟ್ಕೊಂಡ್ಬಿಡ್ರಿ. ಇಲ್ಲಿ A ನ ಬೆಲೆ ಎಷ್ಟ ನೋಡ್ರಿ. A ನ ಬೆಲೆ ಮೊದಲನೇ ಪದ 7 + n ಅಂದ್ರೆ ಎಷ್ಟು ನೋಡ್ರಿ, ಪದಗಳ ಸಂಖ್ಯೆ 8 - 1 D 3 ಐತಿ, 3 ಬರ್ದು ಬಿಡ್ರಿ. ಇವಾಗ ಸಂಕ್ಷೇಪಿಸಿರಪ್ಪ. ಫಸ್ಟ್ ಬ್ರಾಕೆಟ್ ಅನ್ನು ಓಪನ್ ಮಾಡೋಕೆ ನಿಮ್ಗೆ ಗೊತ್ತದ. 7 + 8ರಾಗ 1 ಕಳೆದ್ರಂದ್ರ 7 ಉಳಿತು. 7 ಗುಂಡ್ಲೆ 3 ಅಂದ್ರೆ 7 × 3 = 21. ಇವು ಅವಾಗ್ಲೂ ಏನಪ್ಪಾ ಬ್ರಾಕೆಟ್ ಅಂದ್ರೆ ಗುಣಾಕಾರ. ಇದನ್ನ ಕಳಿಬೇಕು, ಇಲ್ಲಿ ಇರ್ತಕ್ಕಂಥ D ಜೊತೆ ಗುಣಿಸ್ಬೇಕು. ಒಂದ್ ವೇಳೆ D ನೆಗೆಟಿವ್ ಇತ್ತಂದ್ರ ಇದೇನ್ ಬರ್ತೈತಪ್ಪ, ನೆಗೆಟಿವ್ ಬಂದ್ಬಿಡ್ತೈತಿ. ಇನ್ 21 + 7 ಎಷ್ಟಾಯ್ತಪ್ಪ ಅಂದ್ರ 28 ಆಯ್ತು. ಹಾಗಾಗಿ ನಮ್ಗೆ ಏನಾಯ್ತು, ಇವಾಗ AN ಸಿಕ್ಬಿಡ್ತು. AN ಬೆಲೆ ಎಷ್ಟು, 28. ಇನ್ನ ಇದೇ ತರ ಏನಪ್ಪಾ ಅಂದ್ರ ಎರಡನೇ ಪ್ರಶ್ನೆ ಕೂಡ ಕಂಡಿಟ್ರಿ. ಇಲ್ಲಿ AN ಕೇಳಿದ್ದ, ಇಲ್ಲಿ ಯಾವ್ದು ಬಿಟ್ಟನಪ್ಪ ಅಂದ್ರ D ಬಿಟ್ಟಾನ. ಹಾಗಾಗಿ ಮತ್ತೆ ಇದೇ ಸೂತ್ರ ಉಪಯೋಗಿಸ್ಕೊರಿ. AN ಬೆಲೆ ಎಷ್ಟು ನೋಡ್ರಿ. ಇವಾಗ AN ಅಂದ್ರ 0. ಸೂತ್ರ ಬರ್ದ ಯಾವ ಸಂಕೇತ ಅದ ಆ ಸಂಕೇತದಾಗ ಅದ್ರ ಬೆಲೆಯನ್ನು ಹಾಕಿಬಿಟ್ರೆ ಸಾಕು. AN ಆಯ್ತು. A ನ ಬೆಲೆ -18, ಮೊದಲನೇ ಪದ -18 + n ಎಷ್ಟನೇ ಪದ 10ನೇ ಪದ 0 ಅದಪ್ಪ. ಹಾಗಾಗಿ ಇಲ್ಲಿ 10 - 1 D ಗೊತ್ತಿಲ್ಲ, ಕಂಡುಹಿಡಿಯಬೇಕಾಗಿದೆ, ಬಿಡ್ರಿ ಅದನ್ನು. ಈ -18 ಈ ಕಡೆ ಏನಪ್ಪ ಅಂದ್ರ +18 ಆಯ್ತು. ಇನ್ನು 10ರಾಗ 1 ಕಳೆದ್ರೆ ಎಷ್ಟು ಉಳಿತು ಅಂದ್ರ 9 ಉಳಿತು. 9ನ್ನ D ಗುಣಾಕಾರ ಮಾಡ್ಬೇಕು. ಇವೆರಡು ಗುಣಾಕಾರಪ್ಪ. ಫಸ್ಟ್ ಬ್ರಾಕೆಟ್ ಅನ್ನು ಬಿಡಿಸಿದಾಗ 9 ಆಯ್ತು. 9 × D ಅಂದ್ರ 9D. ಈಗ 9 ಮತ್ತು D ಅಂದ್ರೆ ಗುಣಾಕಾರ ಇರ್ತೈತಿ, 9 ಮತ್ತು D ಜೊತೆ. ಈ 9ನ್ನ ಈ ಕಡೆ ತಂದಾಗ ಏನಪ್ಪ ಅಂದ್ರ ಭಾಗಾಕಾರ ಆಗ್ಬಿಡ್ತು, ಭಾಗಲೇ 9. ಇಲ್ಲಿ D ಉಳಿದ್ಬಿಡ್ತು. ಇನ್ನು ಭಾಗಸ್ರಿ 9 × 1 = 9, 9 × 2 = 18. D = 2 ಬತ್ತು ವಿದ್ಯಾರ್ಥಿಗಳೇ. therefore D = 2 ಬರ್ದು. ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗ 2 ಮಾರ್ಕ್ಸ್ನೇ ಕೇಳಿರ್ತಾನೆ ಇದನ್ನ. ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ ಮೂರನೇ ಪ್ರಶ್ನೆ. ಮೂರನೇ ಪ್ರಶ್ನೆಯಲ್ಲಿ ಏನಪ್ಪಾ ಅಂದ್ರ ಇವಾಗ A ಬಿಟ್ಟಾನ ಅಂದ್ರೆ A ಕಂಡುಹಿಡಬೇಕು. ಮತ್ತೆ ಅದೇ ಸೂತ್ರ ಬಳಸ್ಕೊಳ್ಳೋಣ. AN = A + n - 1 × D. ಇಲ್ಲಿ AN ನ ಬೆಲೆ ಎಷ್ಟು ನೋಡ್ರಿ, -5. AN ಇದ್ದಲ್ಲಿ -5 ಬರೀರಿ. A ಗೊತ್ತಿಲ್ಲ, A ಹಂಗೆ ಇಡ್ರಿ. ಪ್ಲಸ್ n ಬೆಲೆ ಎಷ್ಟಪ್ಪ ಅಂದ್ರೆ ಎಷ್ಟನೇ ಪದ ಆದ, 18ನೇ ಪದ, 18 - 1. D ಕೂಡ ನೆಗೆಟಿವ್ ಐತಿ. ಈ ನೆಗೆಟಿವ್ ಬಂದಾಗ ಒಂದು ಬ್ರಾಕೆಟ್ ಹಾಕ್ಬಿಟ್ರಪ್ಪ, ಕನ್ಫ್ಯೂಷನ್ ಆಗಂಗಿಲ್ಲ. ಹಾಗಾಗಿ ಫಸ್ಟ್ ಏನಪ್ಪ ಅಂದ್ರ ಬ್ರಾಕೆಟ್ ಅನ್ನು ಬಿಡಿಸ್ಬೇಕು ಅಂತ ಹೇಳಿ ಯಾವಾಗ್ಲೂ ಈ -5 ಹಂಗೆ ಬರೀರಿ. A ಪ್ಲಸ್ ಬರಲ್ಲ. ಇವಾಗ ಈ 18 - 1 ಅಂದ್ರ 17 ಆಯ್ತು. ಇದು ಎಷ್ಟಪ್ಪ ಅಂದ್ರ 17. ಮತ್ತೆ ಇಲ್ಲಿ ಹೊರಗೆ ಎಷ್ಟಪ್ಪ ಅಂದ್ರ -3 ಅದ. ಈ -5 + 8 ಆಗಿಬಿಡ್ತು ಅಂದ್ರ ಅದ ಏನಾಯ್ತು, ಮೈನಸ್ ಆಯ್ತು. 17 × 3 = 51. ನೋಡ್ರಿ, ಕೇರ್ಫುಲ್ ಆಗಿ. ನೆಗೆಟಿವ್ ಬಂದಾಗ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರ. ಹಾಗಾಗಿ ನೀವು ತಪ್ಪು ಮಾಡಕ್ ಹೋಗ್ಬೇಡ್ರಿ. D ಮೈನಸ್ ಇದ್ದಾಗ ಏನಾಗ್ತೈತೆ ನೋಡ್ರಿ, n ಅಂದ್ರೆ ಯಾವಾಗ್ಲೂ ಪ್ಲಸ್ ಇರ್ತದೆ, ಗೊತ್ತ ನಿಮ್ಗ. ಈ ಪ್ಲಸ್ ಈ ಮೈನಸ್ ಇದು ಮೈನಸ್ ಆಗ್ಬಿಡ್ತೈತಿ. ಇನ್ನು ನಮ್ಗೆ ಏನ್ ಬೆಲೆ ಬೇಕಾಗೈತಿ, AN ಸಪ್ರೇಟ್ ಮಾಡ್ರಿ. A ಸಪ್ರೇಟ್ ಮಾಡ್ಬೇಕಂದ್ರೆ -51 ಎಡಬದಿಗೆ ಟ್ರಾನ್ಸ್ಪೋಸ್ ಮಾಡ್ಬಿಟ್ರಿ. ಈ -51 ಏನಾಯ್ತು, +51. ಆಲ್ರೆಡಿ ಇಲ್ಲಿ ಒಂದು -5 ಐತ್ ಆಲ್ರೆಡಿ. ಹಾಗಾಗಿ 51ರಾಗ 5 ಕಳೆದು ಬಿಡ್ರಿ, 46 ಉಳಿತು.
ದೇರ್ಫೋರ್ ಎ ನ ಬೆಲೆ ಎಷ್ಟು ಬಂದ್ಬಿಡ್ತಾ 46. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ನಾವು ನಾಲ್ಕನೇ ಪ್ರಶ್ನೆ ಏನ ನೋಡ್ರಿ. ಇಲ್ಲಿ ಎ ನ ಬೆಲೆ -18.9 ಅದ, ಡಿ 2.5, ಎನ್ ಗೊತ್ತಿಲ್ಲ, ಏನ್ ಕಂಡಿಡ್ಬೇಕು. ಎ ಎನ್ ಕೊಟ್ಟಾನ, ಎ ಎನ್ 3.6, ಎ ಎನ್ ಜಾಗದಾಗ ಎ ಎನ್ ಬೆಲೆ ಹಾಕ್ಬೇಕು. ಬಹಳ ಸುಲಭಪ್ಪ. ಈ ಯಾವ ಸಂಕೇತ ಎಲ್ಲಿದಾವ ನೋಡ್ರಿ ಅಷ್ಟು ನೀವು ಕರೆಕ್ಟ್ ಆಗಿ ಬೆಲೆ ಹಾಕಿದ್ರೆ ಅಂದ್ರ ಸೂತ್ರ ಬರ್ದಕ್ಕೆ ಅರ್ಧ ಮಾರ್ಕ್ಸ್ ಸಿಕ್ಕಿದೆ ನೀವು ಆಲ್ರೆಡಿ. ಇನ್ ಬೆಲೆ ಹಾಕಿದಕ್ಕೆ ಅರ್ಧ ಮಾರ್ಕ್ಸ್, 1 ಮಾರ್ಕ್ಸ್ ನೀವು ಏನು ಮಾಡ್ಲಾರ್ದೇನೆ 1 ಮಾರ್ಕ್ಸ್ ಸಿಕ್ಕಿತ್ತು, ಏನು ಪ್ಲಸ್ ಮೈನಸ್ ಗುಣಾಕಾರ ಏನು ಮಾಡ್ಲಾರ್ದೇನೆ. ಇನ್ನು ಏನ ಬೆಲೆ -18.9 ಪ್ಲಸ್ ಎನ್ ಬೆಲೆ ಗೊತ್ತಿಲ್ಲ, ಎನ್ ಹಂಗೆ ಇಡ್ರಿ, ಎನ್ -1, ಡಿ ಬೆಲೆ ಗೊತ್ತದ ನಮಗ 2.5. ಇನ್ನು ಮೊಟ್ಟ ಮೊದಲಾಗ ಏನಪ್ಪಾ ವೇರಿಯಬಲ್ ಎನ್ ಅದನ್ನ ಸಪ್ರೇಟ್ ಮಾಡ್ಬೇಕಂದ್ರ ಇದ್ರಲ್ಲಿ ಜೊತೆ ಇರ್ತಕ್ಕಂಥ ಒಂದೊಂದು ಸಂಖ್ಯೆಗಳನ್ನ ತಗೊಂಬರ್ರಿ, ಟ್ರಾನ್ಸ್ಫರ್ ಮಾಡ್ರಿ. ಈ -18 ಪಾಯಿಂಟ್ ಅನ್ನ ನಾನು ಎಡಕ್ಕೆ ತೊಗೊಂಬರ್ತೇನೆ, ಏನಪ್ಪಾ ಅಂದ್ರ +18.9 ಆಗ್ಬಿಡ್ತು. ಇನ್ನು ಉಳಿತೇನಪ್ಪ ಇಲ್ಲಿ n-1 ಗುಣ್ಲೆ 2.5. ಇವೆರಡು ಪ್ಲಸ್ ಅದಪ್ಪ, ಕೂಡಿಸ್ರಿ ಅಂದ್ರ ಪಾಯಿಂಟ್ ದಶಮಾಂಶ ಕೊಡ್ಬೇಕು. 9 + 6 15 ಆಯ್ತು ಒಂದ್ ಕೈಲ. ಇನ್ನು ಬಿಡಿಸ್ತಾನ 8 + 3 11, 11 ಒಂದ್ ಕೈಲ 12, ಮತ್ತೊಂದ್ ಕೈಲ ಬಪ್ಪ ಇಲ್ಲಿ 10 ಸ್ಥಾನ ಇಲ್ಲ, 1 + 1 ಕೈಲ 2, ಒಂದು ಸ್ಥಾನ ಬಿಟ್ ಪಾಯಿಂಟ್ ಐತಿ, ಒಂದು ಸ್ಥಾನ ಬಿಟ್ ಪಾಯಿಂಟ್ ಕೊಟ್ಟೆ. ಇನ್ನ ಇಲ್ಲಿ ಎಷ್ಟು ಉಳಿದಪ್ಪ, ಸೇಮ್ ಬರೀರಿ, n-1 ಗುಣ್ಲೆ 2.5. ನಮಗೆ ಬೇಕಾಗಿದ್ದು ಎನ್ ಬೆಲೆ. ಆಗ ಫಸ್ಟ್ 2.5 ಈ ಕಡೆ ತಂದ್ಬಿಡೋಣ. 22.5 ಬಾಗ್ಲೆ 2.5. ಇಲ್ಲಿ ಉಳಿದ ಎಷ್ಟು ಬಂದ್ರ n-1. ವಿದ್ಯಾರ್ಥಿಗಳು, ಬಹಳಷ್ಟು ಜನ ವಿದ್ಯಾರ್ಥಿಗಳು ದಶಮಾಂಶ ಬಂದಾಗ ಬಹಳ ಕಷ್ಟ ಆಗ್ತೈತಿ. ಛೇದ ಹೊಡಿದು ಗುಣಾಕಾರ ಮಾಡೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ದಶಮಾಂಶವನ್ನು ಹೋಗಿಸ್ಬೇಕಂದ್ರೆ ಪೂರ್ಣ ಸಂಖ್ಯೆ ಮಾಡ್ಬೇಕಾಯ್ತು. ಏನ್ ಮಾಡ್ಬೇಕು, ಇಲ್ಲಿ ಒಂದು ಸ್ಥಾನ ಬಿಟ್ ಪಾಯಿಂಟ್ ಇದ್ದದಂದ್ರ ನೀವು ಅದನ್ನ 10 ಗುಣಿಸ್ರಿ. ಒಂದ್ ವೇಳೆ 2 ಸ್ಥಾನ ಬಿಟ್ ಪಾಯಿಂಟ್ ಇದ್ದದಪ್ಪ ಅಂದ್ರ 100 ಗುಣಿಸ್ರಿ. ಹೆಂಗ್ ನೋಡ್ರಿ, ಈಗ 2.5 ಗುಣ್ಲೆ 10 ಅಂದಾಗ ಏನಪ್ಪ ಅಂದ್ರ ಈಗ ಪಾಯಿಂಟ್ ಇಲ್ಲ ತಗೊಂಡ್ರೆ 25 10 250 ಆಗ್ತೈತಿ. ಇಲ್ಲಿ ಒಂದು ಸ್ಥಾನ ಬಿಟ್ ಪಾಯಿಂಟ್ ಅಂದ್ರಪ್ಪ, ಒಂದು ಸ್ಥಾನ ಬಿಟ್ಟು ಅಂದ್ರೆ ಏಟಾಯ್ತದ 25 ಆಗ್ಬಿಡ್ತು. ಅಂದ್ರೆ ಈಗ ಎರಡಕ್ಕೂ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು, ಬೆಲೆಯಲ್ಲಿ ವ್ಯತ್ಯಾಸ ಆಗಂಗಿಲ್ಲ. ನಾನೇನ್ ಮಾಡ್ತಾ ಎರಡು ತರ ಒಂದೊಂದು ಪಾಯಿಂಟ್ ಸರಿಸ್ಬಿಡ್ತೀನಿ ಈಗ. ಅಂದ್ರೆ ನಾ ಏನ್ ಮಾಡ್ದಂಗಾಯ್ತು, ಅಂಶ ಮತ್ತು ಛೇದಕ 10ರಿಂದ ಗುಣಾಕಾರ ಮಾಡ್ದಂಗಾಯ್ತು. ಈಗ 25 ಬಗ್ಗೆ ಅಂತ ನಿಮ್ಗೆ ಓದೋದು 25 ಒಂದ್ಲೆ 25, 25 9 ಗೊತ್ತಿಲ್ಲ ಅಂದ್ರೆ 5ರಲ್ಲಿ 2 ಛೇದ ಹೊಡ್ತಾ ಹೋಗಿ ನೀವು ಲಾಸ್ಟಿಗೆ 9 ಬಂದ್ಬಿಡ್ತೈತಿ. ಇನ್ನು 9 1 ಬಿಡ್ತು. ಈಗ ನಮಗ -1 ಬಲಕ್ಕದ, ಅದನ್ನ ಎಡಕ್ಕೆ ತಂದ್ಬಿಡ್ರಿ, n ಒಂದೇ ಉಳಿತೈತಿ. n = ಈ ಒಂದ್ ಈ ಕಡೆ ಬಂದಾಗ ಏನಪ್ಪ ಅಂದ್ರ 9 + 1, therefore n ನ ಬೆಲೆ ಎಷ್ಟು ಬಂದ್ಬಿಡಪ್ಪ ಅಂದ್ರ 10 ಬಂದ್ಬಿಡ್ತು. ಇವಾಗ ನಾವು ಬಿಡಿಸೋಣ 5ನೇ ಪ್ರಶ್ನೆ. 5ನೇ ಪ್ರಶ್ನೆಯಲ್ಲಿ ಇವಾಗ ಏನ್ ಕೇಳನಪ್ಪ, ಇಲ್ಲಿ an ಕೇಳ್ಯಾನ. ಇದೇ ತರ ಫಾರ್ಮುಲಾಕ್ ಅರ್ಧ ಮಾರ್ಕ್ಸ್ ಸಿಕ್ಕಿರ್ತೈತಿ. ಈಗ ಬೆಲೆ ಹಾಕಿರಿ, an ಬೆಲೆ ಗೊತ್ತಿಲ್ಲ ಅಂದ್ರೆ an ಹಂಗೆ ಇಡ್ರಿ. ಯಾವ ಬೆಲೆ ಕೇಳಿದ್ರೆ ಅವ್ನು ಹಂಗೆ ಅಷ್ಟೇ ಇಡ್ಬೇಕು. ಇನ್ನ ಎ ಕೊಟ್ಟಾನ 3.5 ಪ್ಲಸ್ ಡಿ ಎನ್ ಕೊಟ್ಟಾನ 105ನೇ ಪದ ಐತಪ್ಪ. ಇದ 105 -1, ಡಿ ನ ಬೆಲೆ 0. ಬಹಳ ಸುಲಭಪ್ಪ ಇದು ಬಿಡಿಸೋದು, ನೇರವಾಗಿ ಬಂದ್ಬಿಡ್ತೈತಿ. ಇಷ್ಟು ಖುಷಿ ಆಗ್ಬಿಡೋಕೆ ನೋಡ್ರ ಗೊತ್ತಾಗ್ಬಿಡ್ತಿ ಆನ್ಸರ್ ಇದೇ ಬತ್ತು. ಯಾಕಂದ್ರ ನಾವು 0 ಇಂದ ಯಾವುದೇ ಸಂಖ್ಯೆ ಗುಣಾಕಾರ ಮಾಡಿ ಏನ್ ಬರ್ತೈತಪ್ಪ 0. therefore ನೇರವಾಗಿ ಉತ್ತರನೇ ಸಿಕ್ಬಿಡ್ತು. an ಇದೇನ್ ಮಾಡಪ್ಪ 0 × 105 ಒಂದ್ ಕಳೆದ್ರೆ 4 ಉಳಿತೈತಿ. 104 ಗುಣ್ಲೆ 0 ಅಂದ್ರ 0ನೇ ಬಂದ್ಬಿಡ್ತು. ಹಾಗಾಗಿ 3.5 × 0 ಅಂತ ಬರೀಬಹುದು. ಇದು 0. therefore an ನ ಬೆಲೆ ಎಷ್ಟು ಅಂದ್ರ 3.5. 0 ಒಳಗೆ ಯಾವುದೇ ಸಂಖ್ಯೆ ಕೊಡಿಸ್ರಿ ಅದೇ ಸಂಖ್ಯೆನೇ ಬರ್ತೈತಿ. ಹಾಗಾಗಿ an ನ ಬೆಲೆ ಬಂದ್ಬಿಡ್ತು 3.5. ವಿದ್ಯಾರ್ಥಿಗಳು, ಇವಾಗ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಾವ. ಈ ತರ ಕೊಟ್ಟಿದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗಿರ್ತೈತಿ. ಇವು ಕೂಡ ಏನಪ್ಪಾ ಅಂದ್ರೆ ಸುಲಭವಾಗಿ ಇರ್ತಾವ. ಏನಪ್ಪಾ ಅಂದ್ರೆ ಹಿಂದಿನ ಪ್ರಶ್ನೆಯಲ್ಲಿ ಯಾವ ತರ ನೀವು ಏನ್ ಫಾರ್ಮುಲಾ ಉಪಯೋಗಿಸಿದ್ರಲ್ಲ, ಇಲ್ಲಿ ಕೂಡ ನೀವು ಅದೇ ಫಾರ್ಮುಲಾನ ಉಪಯೋಗಿಸ್ಕೊಂಡ ಕಂಡಿಡೀರಿ, ಸರಿಯಾದ ಆಪ್ಷನ್ ಅನ್ನ ಬರೆದು ಬಿಟ್ರಿ ಸಾಕಷ್ಟೇ. ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ 10 7 4 ಈ ಸಮಾಂತರ ಸಡಿಯ 30ನೇ ಪದ ಕಂಡಿಡೀರಿ ಅಂತ ಕೇಳೋಣ. ಇಲ್ಲಿ ನೋಡಪ್ಪ, ನೀವು ಆನ್ಸರ್ ಅನ್ನ ಅಡ್ವಾನ್ಸ್ನೇ ಗೆಸ್ ಮಾಡಬಹುದು. ಹೆಂಗ್ ಗೆಸ್ ಮಾಡಬಹುದು ನೋಡ್ರಿ, ಇಲ್ಲಿ ಈ ಪದಗಳು ಇವಾಗ ಡಿ ನಮ್ಗೆ ಪಾಸಿಟಿವ್ ಐತಿ ನೆಗೆಟಿವ್ ಐತಿ. 10 7 4 30ನೇ ಪದ ನೋಡ್ರಿ, ಅಂದ್ರ ಕಡಿಮೆ ಹಾಕೋದ್ ಬರಾಕತೈತಿ. ಡಿ ನಮ್ದು ಏನಪ್ಪಾ ಅಂದ್ರ ನೆಗೆಟಿವ್ ಅದ. ಎಷ್ಟು ಕಡಿಮೆ ಆಗ್ಲತ್ತೈತಿ ನೋಡ್ರಿ, ಎ 10 ಐತಿ, ಡಿ A2
A2 ಮೈನಸ್ A1 A2 ಬೆಲೆ 7 ಐತಿ A1 ಬೆಲೆ 10 ಐತಿ ಅಂದ್ರ ಡಿ ಬೆಲೆ ಎಷ್ಟು ಬಂದ್ಬಿಡ್ತಪ್ಪ -3 ಬತ್ತು. ಇನ್ನ 30ನೇ ಪದ ಅಂದ್ರ ಎನ್ ಇದ್ದಲ್ಲಿ ಎಷ್ಟು ಹಾಕ್ತಿರಪ್ಪ ನೀವು ಎನ್ ಇದ್ದಲ್ಲಿ 30 ಹಾಕ್ಬಿಡ್ತೀರಿ. ಅಂದ್ರೆ ಈಗ 30ನೇ ಪದ ಅಂದ್ರೆ ಈಗ ನಾವು 10 7 4 3 ಹಿಂಗ್ ಕಡಿಮೆ ಮಾಡ್ಕೊಂಡು ಬಂದಾಗ 30ನೇ ಪದ ಏನಾಗ್ತೈತಿ ಅಂದ್ರೆ ಡಿ ನೆಗೆಟಿವ್ ಇದ್ದಾಗ ಅದು ಕೂಡ ನೆಗೆಟಿವ್ನೇ ಬಂದಿರ್ತೈತಿ. ಹಂಗಾಗಿದ್ರಾಗ ನಮ್ಗೆ ಏನಪ್ಪಾ ಇವೆರಡು ಉತ್ತರ ಇರ್ಲಾಕ್ ಸಾಧ್ಯನೇ ಇಲ್ಲ. ಅಂದ್ರ ಇವೆರಡ್ರಾಗ ನಮ್ದು ಉಳಿದ್ಬಿಡ್ತು. ಹಾಗಾಗಿ ಅದು ಪರ್ಟಿಕ್ಯುಲರ್ ಆಗಿ ಕಂಡಿಡೋಣ ಯಾವ್ದು ಬರ್ತೈತಿ ಅಂತ. ಇವಾಗ ಸೂತ್ರ ಏನಪ್ಪಾ AN ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಏನ್ ಕಂಡಿಡ್ಬೇಕಾಗೈತಿ 30ನೇ ಪದ ಏನ ಬೆಲೆ ಎಷ್ಟಪ್ಪ ಮೊದಲನೇ ಪದ 10 ಐತಿ ಮೊದಲನೇ ಪದ ಪ್ಲಸ್ ಎನ್ ಬೆಲೆ 30ನೇ ಪದ 30 ಮೈನಸ್ 1 ಡಿ ಅಂದ್ರೆ ಎಷ್ಟು ಅಂದ್ರ -3. ನಾ ಆಲ್ರೆಡಿ ಹೇಳಿನಿ ಡಿ ನೆಗೆಟಿವ್ ಇತ್ತಂದ್ರ ಇದರ ಗುಣಲಬ್ಧ ಏನಾಗ್ತೈತಪ್ಪ ಅಂದ್ರ ಇವೆರಡರ ಗುಣಲಬ್ಧ ನೆಗೆಟಿವ್ನೇ ಬರ್ತೈತಿ. ಅದನ್ನ ಕೇರ್ಫುಲ್ ಆಗಿ ಮಾಡ್ರಿ. 30ರಾಗ 1 ಕಳೆದ್ರೆ 29 ಆಯ್ತು. 29 3 27 3 6 6 2 8. ಇದು ಮೈನಸ್ ಇದು ಪ್ಲಸ್ ಇರೋದ್ರಿಂದ ಗುಣಲಬ್ಧ ಏನ್ ಬತ್ತಪ್ಪ ಅಂದ್ರ -87 ಬಂದ್ಬಿಡ್ತು. ಹಾಗಾಗಿ ಎ 30 ಎಷ್ಟು ಬಂದ್ಬಿಡ್ತಪ್ಪ ಅಂದ್ರ 87 ದೊಡ್ಡ 87 ಚಿಹ್ನೆ ಮೈನಸ್ ಐತಿ ಅಂದ್ರ ವ್ಯತ್ಯಾಸ ಮೈನಸ್ ಉತ್ತರ ಮೈನಸ್ ಬತ್ತು. 87ರಾಗ 10 ಕಳೆದ್ರ 77 ಅಂದ್ರೆ ನಮ್ಮ ಉತ್ತರ ಯಾವಪ್ಪ ಅಂದ್ರ ಸಿ -77. ಅಡ್ವಾನ್ಸ್ ಹೇಳಿದ್ದೆ ಗೆಸ್ ಮಾಡಿದ್ರಿ ನೀವು ಇವೆರಡರಾಗೆ ಬರ್ಬೇಕಂತ. ಓಕೆ ವಿದ್ಯಾರ್ಥಿಗಳೇ, ಇದೇ ತರ ಇನ್ನೇನ್ ಮಾಡಪ್ಪ ಅಂದ್ರ ಎರಡನೇ ಪ್ರಶ್ನೆ ಇಲ್ಲಿ ನೋಡ್ರಿ ನಮ್ದು -3 -1 2 ಅಂದ್ರ ಹೆಚ್ಚಿಗೆ ಹಾಕೋತ್ ಹೋಗೈತಿ. ಅಂದ್ರೆ ಇಲ್ಲಿ ನಮ್ದು ಉತ್ತರ 11ನೇ ಪದ ಏನು ಅಂತ ಕೇಳಿದಾಗ 11ನೇ ಪದ ಇಲ್ಲಿ ಪ್ಲಸ್ ಬರಾಕೇಬೇಕು. ಅಂದ್ರೆ ಇವೆರಡು ನಮ್ಮ ಉತ್ತರ ಇರಂಗಿಲ್ಲ. ಅಂದ್ರೆ ಇವೆರಡರಾಗೆ ನಮ್ಮ ಉತ್ತರ ಸಿಗ್ಬೇಕು. ನೋಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಮೊದಲನೇ ಪದ ಎ ಎಷ್ಟಪ್ಪ ಅಂದ್ರ -3 ಐತಿ. ಡಿ ಎಷ್ಟೈತಿ ನೋಡ್ರಿ. ಡಿ ಕ್ಯಾಲ್ಕುಲೇಟ್ ಮಾಡೋದೇ ಕನ್ಫ್ಯೂಸ್ ಇಲ್ಲಿ. A2 ಮೈನಸ್ A1 ಬಹಳಷ್ಟು ವಿದ್ಯಾರ್ಥಿಗಳು ಯಾಕಂತ ಕೇಳಿದ್ರ ಇದು ಭಿನ್ನ ರಾಶಿ ಬಂದೈತಿ. ಭಿನ್ನ ರಾಶಿ ಅಂದಾಗ ನೀವು ತಪ್ಪು ಮಾಡೇ ಇರ್ತೀರಿ. -1/2 ಬರ್ದೆ A2 ಬೆಲೆ ಇಲ್ಲಿ ಮೈನಸ್ ಐತಿ ಆಲ್ರೆಡಿ ಬರೀರಿ. A1 ಎಷ್ಟೈತಪ್ಪ ಅಂದ್ರ ಅದು ಮೈನಸ್ ಐತಿ. ಅಂದ್ರೆ ಅಲ್ಲಿ ನೀವು ಎಕ್ಸ್ಟ್ರಾ ಬ್ರಾಕೆಟ್ ಯೂಸ್ ಮಾಡ್ಬೇಕು. ಇಲ್ಲಿ ತಪ್ತೀರಿ. ಆ ಎಕ್ಸ್ಟ್ರಾ ಬರಂಗಿಲ್ಲ. ನೀವು ಯಾಕೆ ಮೈನಸ್ ಐತಿ ಅದಂಗ 3 ಇಟ್ಬಿಡ್ತೀರಿ ಬರೀ. ಅಲ್ಲ ಏನಾಯ್ತು ಅಂದ್ರ ಮೈನಸ್ ಏನಾಗ್ಬಿಡ್ತಿದ್ವು ಪ್ಲಸ್ ಆಗ್ಬಿಡ್ತು. +3 ಆಯ್ತು. ಈಗ ಒಂದು ಭಿನ್ನ ರಾಶಿ ಒಂದು ಪೂರ್ಣಾಂಕವನ್ನ ಕಡಿದು ಕೂಡಿಸೋದು ತುಂಬಾ ಸುಲಭ. ಹೆಂಗಪ್ಪ ಅಂದ್ರ ಈ ಎರಡು ಹಿಂಗ್ ಬರ್ದ್ಬಿಡ್ರಿ. -1 ಇದ್ರ ಅಂಶವನ್ನ ಹಂಗೆ ಬರೀರಿ. ಈ ಎರಡನ್ನ ಇದು ಗುಣಿಸ್ಬಿಡ್ರಿ. 2 3 6 6ರಾಗ 1 ಕಳೆದ್ರ ಎಷ್ಟು ಉಳಿತಪ್ಪ ಅಂದ್ರ 5 ಉಳಿತು. ಅಂದ್ರ 5/2 ನಮ್ದು ಡಿ ಬಂದ್ಬಿಡ್ತು 5/2. ಇನ್ನು ನಮಗೆ ಬೇಕಾಗಿದ್ದನ್ನ ನಾವು 11ನೇ ಪದ ಬೇಕಾಗೈತಿ. ಸೂತ್ರ ಉಪಯೋಗಿಸ್ರಿ. AN = 11ನೇ ಪದ ನಾವು ನೇರವಾಗಿ ಹೆಂಗ್ ಬರ್ಕೋಬಹುದಪ್ಪ ಅಂದ್ರ A11 = A ಮೊದಲನೇ ಪದ ಅದ್ರಾಗ 10 ಡಿ ಕೂಡಿಸ್ಬಿಟ್ರೆ ಸಾಕು 11ನೇ ಪದ ಅದು. ಏನ ಬೆಲೆ ಎಷ್ಟಪ್ಪ ಅಂದ್ರ ಏನ ಬೆಲೆ -3 ಬರೀತೀನಿ ನಾನು ಪ್ಲಸ್ 10. ಡಿ ನ ಬೆಲೆ ಎಷ್ಟಪ್ಪ ಅಂದ್ರ ಗುಂಡ್ಲೆ ಡಿ 5/2. ಇನ್ನ ಗುಣಾಕಾರ ಐತಿ 2 1 2 5 ಛೇದ್ ಹೊಡಿಬಹುದು. ಅದೇ ಪ್ಲಸ್ ಮೈನಸ್ ಇಲ್ಲಿ ಇತ್ತಪ್ಪ ಅಂದ್ರ ಛೇದ್ ಹೊಡ್ಯಾಕ್ ಬರಂಗಿಲ್ಲ. ಇನ್ನು ಉಳ್ದಂತದನ್ನ ಸಂಕ್ಷೇಪಿಸ್ರಿ. ಫಸ್ಟ್ ಗುಣಾಕಾರ ಮಾಡ್ಬೇಕು, ಆಮೇಲೆ ಕಳಿಬೇಕು. 5 5 25. 25ರಾಗ 3 ಕಳಿರಪ್ಪ ಉಳಿತಷ್ಟು 22 ಉಳಿತು. ಹಾಗಾದ್ರ 11ನೇ ಪದ 22. ನೋಡ್ರಿ ಯಾವ್ದದ ಅಡ್ವಾನ್ಸ್ ಹೇಳಿದೆ ನಿಮ್ಗ ಧನ ಸಂಖ್ಯೆ ಬರ್ತೈತಿ ಅಂತ. ಈ ತರ ಲೆಕ್ಕಗಳು ಬಂದಾಗ ನೀವು ಗೆಸ್ ಮಾಡಿ ಕೂಡ ಮಾಡ್ಬೋದಪ್ಪ. ಇವಾಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ 3. ಅಲ್ಲಿ ಏನಾದಪ್ಪ ಅಂದ್ರೆ ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿಸಿ. ಇಲ್ಲಿ ಸಮಾಂತರ ಶ್ರೇಣಿ ಅನ್ನು ಕೊಟ್ಟನ. ಆ ಸಮಾಂತರ ಶ್ರೇಣಿಯ ಒಂದು ಪದವನ್ನವ ಖಾಲಿ ಬಿಟ್ಟನ. ಅದನ್ನ ನಾವು ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಿಯಕ್ಕೆ ನಿಮ್ಗೆ ಏನ್ ಗೊತ್ತಿರಬೇಕಪ್ಪ ಅಂದ್ರ ಸಮಾಂತರ ಶ್ರೇಣಿಯ ಕಾನ್ಸೆಪ್ಟ್ ಗೊತ್ತಿದ್ರ ಸಾಕು. ಅಂದ್ರ ಪ್ರತಿ 2 ಅನುಕ್ರಮ ಪದಗಳ ನಡಬಾರ್ಕಿನ ವ್ಯತ್ಯಾಸ ಏನಿರ್ತೈತಿ ಸಮ ಇರ್ತೈತಿ. ಇದನ್ನೇ ನಾವು ಉಪಯೋಗಿಸ್ಕೊಂಡು ಏನ್ ಮಾಡಪ್ಪ ಅಂದ್ರ ಇಲ್ಲಿ ಈ ಪದ ಬಿಟ್ಟಂತವನ್ನ ಕಂಡುಹಿಡಿಯೋಣ. ಇವಾಗ ನೋಡ್ರಿಪ್ಪ ಅಂದ್ರ ಇದು 1ನೇ ಪದ, ಇದು 2ನೇ ಪದ, ಇದು 3ನೇ ಪದ. ನಮಗಿಲ್ಲಿ ಡಿ ಹೆಂಗ್ ಕಂಡುಹಿಡಿಬೇಕು ಅಂತ ಆಲ್ರೆಡಿ ಗೊತ್ತದ. ಡಿ ಏನಪ್ಪಾ ಅಂದ್ರ A2 - A1 ಮತ್ತ
A3 ತಗೊಂಡ್ರ A3 ಮೈನಸ್ A2 ಅಂದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೆದ್ರ ಅದು ಡಿ ಬರ್ತೈತಿ. ಡಿ ಕ್ಯಾಲ್ಕುಲೇಷನ್ ಮಾಡು. ಅದು ಯಾವ ಬೇಕಾದ ಪದ ತಗೋರಿ ನೀವು. 10ನೇ ಪದ ಆಯ್ತಂದ್ರ 10ರೊಳಗೆ 9 ಕಳೆದ್ರ ಡಿ ಬರ್ತೈತಿ. 11ನೇ ಪದ ತಗೊಂಡ್ರ 11ನೇ ಪದ ಮೈನಸ್ 10ನೇ ಪದ. ನಾನು ಇವಾಗ ಏನ್ ಮಾಡಪ್ಪ, ನನ್ನ ಹತ್ರ 3 ಪದ ಅದಾವು, ಅವತ್ರನ್ನೇ ಉಪಯೋಗಿಸ್ಕೊಂಡು ನಾನು ಡಿ ಕಂಡುಹಿಡಿಬೇಕು. ಇವಾಗ ಡಿ ಸಿಕ್ತು ಅಂದ್ರ ಸಾಕಪ್ಪ ಅಂದ್ರ ಇದ್ರಾಗ ಒಂದು ನೀವು ಡಿ ಕಳೆದ್ರಂದ್ರ 2ನೇ ಪದ ಸಿಕ್ಬಿಡ್ತೈತಿ. ಇದ್ರಾಗ ಒಂದು ಡಿ ಕೂಡಿಸಿದ್ರಂದ್ರ ಅದ್ರ ಮುಂದಿನ ಪದ ಬರ್ತೈತಿ. ಯಾವುದೇ ಒಂದು ಪದ ತಗೋರಿ ನೀವು, ಅದ್ರಾಗ ಒಂದು ನೀವು ಪ್ಲಸ್ ಡಿ ಮಾಡಿದ್ರಂದ್ರ ಅದ್ರ ಮುಂದಿನ ಪದ ಬರ್ತೈತಿ. ಅದ್ರಾಗ ಒಂದು ನೀವು ಮೈನಸ್ ಡಿ ಮಾಡಿದ್ರಂದ್ರ ಅದ್ರ ಹಿಂದಿನ ಪದ ಇರ್ತೈತಿ. ಅಂದ್ರೆ ಈಗ AN ಪ್ಲಸ್ ಡಿ ಅಂದ್ರೆ ಇದು ಏನಾಗ್ತೈತಿ, AN ಪ್ಲಸ್ 1 ಆಗ್ತೈತಿ. ಅದೇ AN ದಾಗ ಒಂದು ನೀವು ಡಿ ಕಳೆದ್ರ ಅಂದ್ರ ಅದು ಯಾವ ಪದ ಬರ್ತೈತಪ್ಪ ಅಂದ್ರ AN ಮೈನಸ್ 1. ಪರ್ಟಿಕ್ಯುಲರ್ ಆಗಿ ಸಂಖ್ಯೆ ತಗೊಂಡೈತಿ ಕೊರಿ. ಈಗ 30ನೇ ಪದ ಅದ್ರಾಗ ಒಂದು ಡಿ ಕುಡ್ಸಿರಿ, ಅದು 31ನೇ ಪದ ಆಗ್ಬಿಡ್ತೈತಿ. ಅದೇ 30ರಾಗ ಒಂದು ಡಿ ಕಳೆದ್ರಂದ್ರ ನೀವು ಅದೇನಾಗ್ಬಿಡ್ತೈತಪ್ಪ ಅಂದ್ರ A29 29ನೇ ಪದ ಸಿಗ್ತೈತಿ. ಈ ಕಾನ್ಸೆಪ್ಟ್ ನೆನಪಿರ್ಲಿ, ಇದನ್ನ ನಾವು ಬಹಳಷ್ಟು ಸಲ ಪದೇ ಪದೇ ಉಪಯೋಗಿಸ್ತೀವಿ. ಇವಾಗ A2ನ ಬೆಲೆ ಗೊತ್ತಿಲ್ಲ, ಹಾಗಾಗಿ ನಾ ಏನ್ ಮಾಡ್ತಂದ್ರ A2 ಅಂತಾನೆ ಬರೀತನು ಮೈನಸ್. ಇಲ್ಲ ನಾವೇನ್ ಮಾಡಪ್ಪ, A2 ಅಂದ್ರೆ ಹೆಂಗ್ ಬರ್ಕೋಬಹುದು, A1 ಪ್ಲಸ್ ಡಿ ಅಂತ ಬರಿಬಹುದು. ಮೈನಸ್ A1 ಅಂದ್ರೆ ಎಷ್ಟು ಅಂದ್ರ 2 ಐತಿ. A3 ಅಂದ್ರೆ ಎಷ್ಟಪ್ಪ ಅಂದ್ರ 26 ಐತಿ. 26 ಮೈನಸ್ ವಿದ್ಯಾರ್ಥಿಗಳೇ, ನಾವ್ ಇಲ್ಲಿ ಏನ್ ಮಾಡಪ್ಪ, ಯಾವ ಪದಗಳು ಗೊತ್ತಿದಾವ ನಮ್ಗೆ ಅದ ಪದಗಳ ಬೆಲೆಗಳನ್ನ ಹಾಕೊಂಡ್ಬಿಡೋಣ, ಸುಲಭವಾಗಿ ಸಿಕ್ಬಿಡುತ್ತೆ. A2 ಗೊತ್ತಿಲ್ಲ, A2 ಹಂಗೆ ಇಟ್ಬಿಟ್ರಿ. ಮೈನಸ್ A1 ನ ಬೆಲೆ ಗೊತ್ತೈತಿ, ಎಷ್ಟಪ್ಪ ಅಂದ್ರ 2 ಐತಿ. ಅದೇ ತರ A3 ಬೆಲೆ ಗೊತ್ತೈತಿ ನಮ್ಗೆ, ಎಷ್ಟಪ್ಪ ಅಂದ್ರ 26 ಐತಿ. ಮೈನಸ್ A2 ಗೊತ್ತಿಲ್ಲ. ಇವಾಗ ಏನ್ ಮಾಡಪ್ಪ, ಎರಡು ಕಡೆ A2 ಅದ, ಈ ಮೈನಸ್ A2 ಅನ್ನು ಕೂಡ ಈ ಕಡೆ ತಂದ್ಬಿಡ್ರಿ. A2 ಪ್ಲಸ್ ಇದು ಕೂಡ A2. ಈ 26 ಈ ಮೈನಸ್ 2 ಅನ್ನು ಬಲಕ್ಕೆ ತಗೊಂಡ್ಬಂದ್ಬಿಡ್ರಿ, ಪ್ಲಸ್ 20 ಪ್ಲಸ್ 2 ಆಗ್ಬಿಡ್ತು. 26 ಪ್ಲಸ್ 2 ಎಷ್ಟಪ್ಪ ಅಂದ್ರ 28 ಆಯ್ತು. ಇದೊಂದು A2 ಇದೊಂದು A2 ಎಷ್ಟಪ್ಪ ಅಂದ್ರ 2 A2 ಆಗ್ಬಿಡ್ತು. 2 ಗುಣಾಕಾರ ಅದ, ಈ ಕಡೆ ಬಂದಾಗ ಏನಪ್ಪ ಅಂದ್ರ ಭಾಗಾಕಾರ ಆಗ್ಬಿಡ್ತು. 28 ಬಾಗ್ಲಿ 2. therefore 2 ಒಂದ್ಲೆ 2, ಇಲ್ಲಿ ಮ್ಯಾಲ ಕೂಡ 2 ಒಂದ್ಲೆ 2 4 8. therefore A2 ನ ಬೆಲೆ ಬಂದ್ಬಿಡ್ತಪ್ಪ ಅಂದ್ರ 14. ಇವಾಗ ನಮಗೆ ಇದ್ರ ಬೆಲೆ ಸಿಕ್ಬಿಡ್ತು. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ 3. ಅದರಲ್ಲಿನ 2ನೇ ಪ್ರಶ್ನೆ. ಇಲ್ಲಿ ಯಾವ ಪದಗಳನ್ನು ಕೊಟ್ಟ ನೋಡ್ರಿ, 1ನೇ ಪದ ಕೇಳೋಣ ಮತ್ತು 3ನೇ ಪದ ಕೇಳೋಣ. ಈ ಕೊಟ್ಟಿರುವಂತದ್ದು 2ನೇ ಪದ ಮತ್ತು 4ನೇ ಪದ. ಇವಾಗ ಹೆಂಗ್ ಬರ್ಕೋಬೇಕಪ್ಪ, ಇದನ್ನ ಮುಖ್ಯವಾಗಿ 2ನೇ ಪದವನ್ನು ಹೆಂಗ್ ಬರಿಬಹುದು ನಾವು, A2 ಇಸ್ ಈಕ್ವಲ್ ಟು A2 ಕೊಡೋಣ. A2 ಬೆಲೆ ಎಷ್ಟಪ್ಪ ಅಂದ್ರ 13 ಅದ. ಈ A2 ಅನ್ನು ನಾನು A ಪ್ಲಸ್ 1D ಅಂತ ಬರಿಬಹುದು. ಇದು ಸಮೀಕರಣ 1. ಇನ್ನೊಂದು ಯಾವ ಕೊಡಪ್ಪ ಅಂದ್ರ 4ನೇ ಪದ ಕೊಟ್ಟನ. 4ನೇ ಪದವನ್ನು ಹೆಂಗ್ ಬರ್ಕೋಬಹುದು ನಾನು, A4 ಅನ್ನ ಹೆಂಗ್ ಬರಿತೀರಿ ನೀವು, A4 ಇಸ್ ಈಕ್ವಲ್ ಟು A ಪ್ಲಸ್ ಎಷ್ಟು ಡಿಪ 3D. ಒಂದು ಡಿ ಕಡಿಮೆ ಬರೀತೀರಿ, ಅದು 4ನೇ ಪದ ಆಯ್ತಂದ್ರ 3D. 10ನೇ ಪದ ಆಯ್ತಂದ್ರ A ಪ್ಲಸ್ 9D. ಇದು ನೆನಪಿಟ್ಕೋರಿ, ನಾವು ಬಹಳಷ್ಟು ಸಲ ಈ ತರ ಬರಿತೀವಿ, ನಿಮಗೂ ಬರೆಯಕ್ ಗೊತ್ತಿರ್ಬೇಕಿದು. ಇದು ಏನ್ ಸೂತ್ರನೇ ಬಳಸ್ಕೊಂಡು ಬರ್ದಾಗ ನೀವು AN ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. ಬೇಕಂದ್ರೆ ನೋಡ್ರಿ, ಇಲ್ಲಿ 4ನೇ ಪದ ಅಂದಾಗ ಏನ್ ಮಾಡ್ತೀರಿ ನೀವು, 4ನೇ ಪದ ಕೊಟ್ಟನ ಬೆಲೆ ಎಷ್ಟಪ್ಪ ಅಂದ್ರ 4 3 ಐತಿ. A ಗೊತ್ತಿಲ್ಲ, A ಪ್ಲಸ್ N ಅಂದ್ರೆ ಎಷ್ಟಪ್ಪ ಅಂದ್ರ 4ನೇ ಪದ 4 ಮೈನಸ್ 1 ಗುಂಡ್ಲೆ D. ಅಂದ್ರೆ ಏನಾಗ್ಬಿಡ್ತೈತಿ ಇದು, A 4ರಾಗ 1 ಕಳೆದ್ರ 3D ಬಂದ್ಬಿಡ್ತಿ. ನೋಡ್ರಿ ಸಮೀಕರಣ 3 ಇಸ್ ಈಕ್ವಲ್ ಟು A ಪ್ಲಸ್ 3D. ಈ ತರ ನಾವು ಪದೇ ಪದ ಬಳಸ್ತೀವಿ, ನಿಮಗೂ ಇದು ಬರ್ಯಾಕ್ ಬರಬೇಕು. ಇದು ಸಮೀಕರಣ 2. ಇವಾಗ 2 ಸಮೀಕರಣ ಸಿಕ್ಕು. ಆಲ್ರೆಡಿ ನೀವು 3ನೇ ಅಭ್ಯಾಸ ಕಲ್ತೀರಿ, 2 ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳನ್ನ ಹೆಂಗ್ ಬಿಡಿಸ್ಬೇಕು ಅಂತ. ನೀವು ಆಲ್ರೆಡಿ 3 ಮೆಥಡ್ ಕಲ್ತೀರಿ, ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನ, ಮತ್ತೇನಪ್ಪ ಅಂದ್ರ ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತು ಗ್ರಾಫ್ ಅನ್ನು ಉಪಯೋಗಿಸ್ಬೋದು. ಇವಾಗ ನಿಮ್ಗೆ ಯಾವ ಸುಲಭ ಆಗ್ತೈತಿ ಆ ವಿಧಾನದಿಂದ ಈ 2 ಸಮೀಕರಣಗಳನ್ನು ಬಿಡಿಸ್ರಿ, ಡಿ ನ ಬೆಲೆ ಸಿಗ್ತೈತಿ. ನಮ್ಗೆ ಅತಿ ಸುಲಭ ವಿಧಾನ ಅಂದ್ರೆ ವರ್ಜಿಸುವ ವಿಧಾನಪ್ಪ. ಯಾಕಪ್ಪ ಅಂದ್ರ ಇಲ್ಲಿ ಏನ ಬೆಲೆ ಏನಪ್ಪಾ ಅಂದ್ರ 2ರಾಗೂ ಏನ ಸಹಗುಣಕ ಸಮ ಐತಿ. ಹಾಗಾಗಿ ಏನ ನಾವು ಈ ಸುಲಭವಾಗಿ ವರ್ಜಿಸಬಹುದು, ಕ್ಯಾನ್ಸಲ್ ಮಾಡಬಹುದು. 2 A ಪ್ಲಸ್ ಅದಾವ. ಹಾಗಾಗಿ ಸಮೀಕರಣ 1ರಾಗ ನಾವೇನ್ ಮಾಡೋಣ, ಸಮೀಕರಣ 2 ಕಳೆದ್ ಬಿಡೋಣ. ಸಮೀಕರಣ 2 ಕಳೆಯುವಾಗ ಏನಪ್ಪ, ಸಮೀಕರಣ ಈ ಮೈನಸ್ ಇರ್ತಲ್ಲ,
ಇದ್ರ ಎಲ್ಲಕ್ಕೂ ಮೈನಸ್ ಅಲ್ಲಿ ಗುಣಾಕಾರ ಆಗ್ತದ. ಇದು ಮೈನಸ್ ಹೋಗಿ ಪ್ಲಸ್ ಆಯ್ತು, ಸಾರಿ ಇದು ಪ್ಲಸ್ ಹೋಗಿ ಮೈನಸ್ ಆಯ್ತು, ಇದು ಪ್ಲಸ್ ಹೋಗಿ ಮೈನಸ್ ಆಯ್ತು, ಇದು ಪ್ಲಸ್ ಹೋಗಿ ಮೈನಸ್ ಆಯ್ತು. ಪ್ಲಸ್ ಒಂದು ಎ ಮೈನಸ್ ಒಂದು ಎ 0 ಆಗ್ಬಿಡ್ತು. ಇಲ್ಲಿ ನೋಡ್ರಿ ಇದು ಕೇರ್ಫುಲ್ ಆಗಿ ಈಗ ಮೊದಲು ಇದ್ದಂತ ಚಿಹ್ನೆಗಳನ್ನ ನೀವು ಬಿಡಬೇಕು. ಹೊಸ ಚಿಹ್ನೆಗಳು ಏನದಪ್ಪ ಆ ಚಿಹ್ನೆಗಳನ್ನ ಈ ಕೆಳಗಿನ ಪದಗಳಿಗೆ ನೀವು ಅನ್ವಯಿಸ್ಕೋಬೇಕು. ಇನ್ನ 3D ದೊಡ್ಡದೈತಿ, ಅದ್ರ ಚಿಹ್ನೆ ಮೈನಸ್ ಐತಿ. ಹಾಗಾಗಿ ಉತ್ತರ 3D ಒಳಗೆ 1D ಕಳೆದ್ರ -2D ಬಂದ್ಬಿಡ್ತು. ಇನ್ನು 13ರಾಗ 3 ಕಳಿತೀರಿ, -3 ಅದ, 10 ಉಳಿತು. ದೇರ್ ಫೋರ್ ಇವಾಗ D = 10. ಇದು -2 ಗುಣಾಕಾರ ಡಿಗ ಬಲಕ್ ತಂದಾಗ ಏನಾಯ್ತು ಅಂದ್ರ ಬಾಗ್ಲೆ 2 ಆಗ್ಬಿಡ್ತು. ಇದು ನೋಡ್ರಿ ಮ್ಯಾಲಿನ ಪ್ಲಸ್ ಕೆಳಗಿನ ಮೈನಸ್, ಪ್ಲಸ್ ಮೈನಸ್ ಬಾಗಿಸಿದ್ರ ಉತ್ತರ ಮೈನಸ್ ಬರ್ತೈತಿ. 2 1 2 ಐತಿ. ಹಾಗಾಗಿ ಡಿ ನ ಬೆಲೆ -5 ಬಂದ್ಬಿಡ್ತು. ಡಿ ಮೈನಸ್ ಬತ್ತಪ್ಪ ಅಂದ್ರ ಡಿ ಸಿಕ್ಕರೆ ಸಾಕು, ನಾವು ಸುಲಭವಾಗಿ ಉಳಿದ ಪದಗಳನ್ನ ಕಂಡುಹಿಡಿಬಹುದು. ನನ್ಗೇನೇನಪ್ಪ ಈಗ ಯಾವ ಪದ ಅದ ನೋಡ್ರಿ, ಇದು A2 ಅದ. A2 ಒಳಗ ಒಂದು ಕಳೆದ್ರೆ ಡಿ ಕಳೆದ್ರ ಅಂದ್ರ A1 ಸಿಗ್ತೈತಿ. ಇದು A4 ಅದ, A4 ರಾಗ ಡಿ ಕಳೆದ್ರಪ್ಪ ಅಂದ್ರ A3 ಸಿಗ್ತೈತಿ. ಫಸ್ಟ್ ನಮಗೆ ಎ ಬೇಕಾಗೈತಿ. ಎ ಒಳಗೆ ಏನ್ ಮಾಡ್ಬೇಕು ನಾವು, A2 - D ಮಾಡ್ಬೇಕು. ಎರಡನೇ ಪದ ಒಳಗೆ ಒಂದು ಡಿ ಕಳೀರಿ. A2 ಎಷ್ಟಪ್ಪ, A2 ಬೆಲೆ 13 ಮೈನಸ್ ಡಿ ನ ಬೆಲೆ ಎಷ್ಟಪ್ಪ ಅಂದ್ರ ಇದು ಆಲ್ರೆಡಿ ಮೈನಸ್ ಬರ್ದೀನಿ. ಡಿನು ಮೈನಸ್ ಇರುವುದರಿಂದ ಬ್ರಾಕೆಟ್ ಹಾಕ್ಬೇಕು ನೀವು. ಹಾಗಾಗಿ ದೇರ್ ಫೋರ್ ಎ = ಮೈನಸ್ ಮೈನಸ್ ಏನಪ್ಪ ಅಂದ್ರ ಪ್ಲಸ್ ಆಗ್ಬಿಡ್ತು, +5. ಎ ನ ಬೆಲೆ 18 ಬಂದ್ಬಿಡ್ತು, +18. ಇಲ್ಲಿ ಒಂದನೇ ಪದ ಸಿಕ್ಪ 18. ಇದ್ರಾಗಿನ ಎರಡನೇ ಪದ ಕಂಡುಹಿಡಿಬೇಕಲ್ಲ. ಎರಡನೇ ಆನ್ಸರ್ ಏನಪ್ಪಾ ಅಂದ್ರ ಇಲ್ಲಿ ಮೂರನೇ ಪದ A3 ಬೇಕಾಗಿತ್ತು ನಮಗೆ. A3 ಅನ್ನ ನಾವು ಎರಡು ರೀತಿ ಕಂಡುಹಿಡಿಬಹುದು. ಒಂದು ಪ್ಲಸ್ ಮಾಡಿ ಕಂಡುಹಿಡಿಬಹುದು, ಇನ್ನೊಂದ ಮೈನಸ್ ಮಾಡಿ ಕೂಡ ನಾವು ಕಂಡುಹಿಡಿಬಹುದು. ಅಂದ್ರೆ ಇಲ್ಲಿ A2 + D ಮಾಡ್ರಿ A3 ಸಿಗ್ತೈತಿ. ಇಲ್ಲ A4 ಮೈನಸ್ ಮಾಡ್ರಿ -D ಮಾಡ್ರಿ A3 ಸಿಗ್ತೈತಿ. ಇಲ್ಲಿ A2 ನ ಬೆಲೆ ಎಷ್ಟಪ್ಪ ಅಂದ್ರ 13 ಐತಿ, ಪ್ಲಸ್ ಡಿ ನ ಬೆಲೆ ಎಷ್ಟಪ್ಪ ಕಂಡುಹಿಡಿದು -5 ಬರೀರಿ. ಅಂದ್ರೆ ಇದು ಪ್ಲಸ್ ಮೈನಸ್ ಮೈನಸ್ ಆತಿ. 13 ರಾಗಿ -5 ಕಳೆದ್ರಂದ್ರ 8 ಉಳಿತು. ಹಾಗಾಗಿ A3 ಬೆಲೆ ಎಷ್ಟು ಬಂದ್ಬಿಡ್ಪ 8 ಬಂತು. ಈ ತರ ಪ್ರಶ್ನೆಗಳು ಏನಪ್ಪಾ ಅಂದ್ರ ಎರಡು ಸಮೀಕರಣದ ಪ್ರಶ್ನೆಗಳು ನಿಮಗ 3 ಮಾರ್ಕ್ಸಿಗೆ ಇರ್ತಾವು. ವಿದ್ಯಾರ್ಥಿಗಳು ನಾವು ಬಿಡ್ಸೋಣ ಮೂರನೇ ಪ್ರಶ್ನೆ. ಮೂರನೇ ಪ್ರಶ್ನೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ದೇನಪ್ಪ ಅಂದ್ರ ಮೊದಲನೇ ಪದ ಕೊಟ್ಟಾನ, ಅಂದ್ರೆ A1 ಕೊಟ್ಟಾನ, ಎ ದ ಬೆಲೆ 5. ಇನ್ನೊಂದಪ್ಪ ನಾಲ್ಕನೇ ಪದ ಕೊಟ್ಟಾನ, ಅಂದ್ರೆ ಅದನ್ನ ಹೆಂಗ್ ಬರ್ಕೋಬಹುದು, A4 ಅಂತ ಬರ್ಕೋಬಹುದು. A4 ಎಷ್ಟಪ್ಪ ಅಂದ್ರ 9.1 ಅಂಶ ಐತಿ. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ A4 ಅಂದ್ರೆ ಹೆಂಗ್ ಬರಿಬಹುದು, ಹಿಂದಿ ಪ್ರಶ್ನೆ ಹೇಳಿ A + 3D ಅಂತ ಬರಿಬಹುದು. ಇಲ್ಲಿ 2 9 18 + 1 19/2. ಇಲ್ಲಿ ಎ ದ ಬೆಲೆ ಆಲ್ರೆಡಿ ಮೊದಲನೇ ಪದ ಕೊಟ್ಟಾನಪ್ಪ, ಇದನ್ನ ನಾವು ಇಲ್ಲಿ ಹಾಕಿಬಿಡೋಣ. ಎ ನ ಬೆಲೆ 5 + 3D = 19/2. ಈಗ ನಮಗೆ ಬೇಕಾಗಿದ್ದು ಡಿ ನ ಬೆಲೆ. ಹಾಗಾಗಿ 5ಅನ್ನ ನಾವು ಬಲಗಡೆ ತಂದಾಗ ಏನಾಗ್ತೈತಪ್ಪ ಅಂದ್ರ ಅದರ ಚಿಹ್ನೆ ಚೇಂಜ್ ಆಗಿಬಿಡ್ತೈತಿ. 19/2 ಇದ್ದು +5 ಹೋಗಿ -5 ಆಯ್ತು. ಈ ತರ ಪ್ರಶ್ನೆಗಳು ನಿಮ್ಗೆ ಪದೇ ಪದೇ ಬರ್ತಿರ್ತಾವು. ಇಲ್ಲಿ ನೋಡ್ರಿ ಏನ್ ಮಾಡ್ಬೇಕು, ಇವಾಗ ಒಂದು ಭಿನ್ನ ರಾಶಿ ಮತ್ತು ಒಂದು ಪೂರ್ಣಾಂಕ ಬಂದಾಗ ಈ ಛೇದ ಪದ ಯಾವ್ದು ಇಲ್ಲ, ಎರಡು ಕೂಡಿ ಬರ್ದು ಬಿಡ್ರಿ. 19 ಇವೆರಡು ಗುಣಾಕ ಮಾಡ್ರಿ, 5 2 10. ಇನ್ನು 19 ರಾಗ 10 ಕಳೆದ್ರೆ ಉಳಿತು ಎಷ್ಟಪ್ಪ ಅಂದ್ರ 9 ಉಳಿತು, ಬಾಗ್ಲೆ 2. ಇದು ಡಿ, ಇದು 3 ಗುಣಾಕಾರ ಅದಪ್ಪ. ಈಚೆ ಕಡೆ ಬಲಕ್ ಬಂದಾಗ ಏನಾಗ್ತದೆ, ಭಾಗಾಕಾರನಾಗ ಬರ್ಕೋಬೇಕು ನಾವು. ಏನಾಯ್ತು ನೋಡ್ರಿ, 3 1 3 3 9. ಡಿ ನ ಬೆಲೆ ಬಂದ್ಬಿಡ್ತಿವಾಗ 3/2, 3/2. ಇನ್ನು ಡಿ ಸಿಕ್ಕರೆ ಸಾಕಪ್ಪ. ನಾವು ಎ ಗೊತ್ತೈತಿ, ಎ ಮತ್ತು ಡಿ ಗೊತ್ತಿದಾಗ ನಾವು ಯಾವ ಬೇಕಾದ ಪದವನ್ನ ಸುಲಭವಾಗಿ ಬರ್ಕೋಬಹುದು. ಇನ್ನು ನಮಗೆ ಬೇಕಾಗಿದ್ದು ಎರಡನೇ ಪದ A2 ಅನ್ನ A + D ಅಂತ ನಾವು ಬರಿಬಹುದು. ಇಲ್ಲಿ ಎ ನ ಬೆಲೆ ಎಷ್ಟೈತಿ 5 ಪ್ಲಸ್ ಡಿ ನ ಬೆಲೆ ಎಷ್ಟಪ್ಪ ಅಂದ್ರೆ ಕಂಡುಹಿಡಿದೀವಿ ನಾ ಈಗ 3/2. ಡಿ ಇದ್ದಲ್ಲಿ ಡಿ ಬೆಲೆ ಹಾಕ್ಬಿಡ್ರಿ. ಮತ್ತೊಂದು ಪೂರ್ಣಾಂಕ ಮತ್ತು ಒಂದು ಭಿನ್ನರಾಶಿ ಬತ್ತು. ಏನ್ ಮಾಡಪ್ಪ, ನೇರವಾಗಿ 2 ಗುಣಿಸ್ರಿ ಅಂತೀನಿ. ಮತ್ತೆ ಇದು ಛೇದ ಪದ 2ಕ್ಕೆ ಬರೆದು ಬಿಡ್ರಿ. ಅಂದ್ರೆ ಸಾತಾಗದ ಛೇದ ಪದ ಸಮ ಮಾಡ್ಕೊಂಡಾಗ ಆಯ್ತು. ನಾವು 2 5 10 + 3 ಎಷ್ಟು ಬಂದ್ಬಿಡ್ತಪ್ಪ. therefore A2 =
13/2. ಇದು ಎರಡನೇ ಉತ್ತರ ಸಿಕ್ಬಿಡ್ತು. ಎಷ್ಟಪ್ಪ ಇದು? 13/2. ಇನ್ನು ಮೂರನೇ ಪದ A3. A3 ಹೆಂಗ್ ಕಂಡಿಡ್ತೀರಿ ನೀವು? A2 + D ಮಾಡಿದ್ರೆ ಸಾಕು, ಸಿಕ್ಬಿಡ್ತೈತಿ. ಇಲ್ಲಿ A2 ಬೆಲೆ ಇನ್ನಾಗಿ ಕಂಡಿಡ್ತೀವಿ 13/2 ಪ್ಲಸ್ D ನ ಬೆಲೆ ಅದೆಷ್ಟಪ್ಪ? ಅದನ್ನು ಕಂಡಿಡ್ತೀವಿ 3/2. ಇಲ್ಲಿ ಏನಪ್ಪಾ ಅಂದ್ರ ಎರಡರ ಛೇದ ಪದ ಸಮ ಐತಿ. ಛೇದ ಪದ ಸಮ ಇದ್ದಾಗ ಕೂಡ್ಸೋದು ಬಹಳ ಸುಲಭ. ಛೇದ ಪದ ಸಮ ಇದ್ದಾಗ ಅಂಶಗಳನ್ನ ಕೂಡಿಸ್ಬಿಡ್ಬೇಕು. 13 + 3 16 ಆಗ್ಬಿಡ್ತು. 2 1 2 8 16. ದೇರ್ ಫೋರ್ ಮೂರನೇ ಪದ ಬಂದ್ಬಿಡ್ತು 8. ಈ ತರ ಪ್ರಶ್ನೆಗಳು ಏನಪ್ಪಾ ಅಂದ್ರ ಹೇಳಿಕೆ ರೂಪನ್ಯಾಗ ಕೊಟ್ಟಕಿಂತ ನೀವು 4 ಮಾರ್ಕ್ಸಿಗೆ ಕೇಳ್ದನಪ್ಪ. ಬಿಡಿಸೋ ವಿಧಾನ ಈ ತರ ಇರ್ತೈತಿ. ವಿದ್ಯಾರ್ಥಿಗಳು ನಾವು ಇವಾಗ 4ನೇ ಪ್ರಶ್ನೆ ಏನ್ ಬಿಡಿಸೋಣ? ಮೂರನೇದ್ರಲ್ಲಿನ ಇಲ್ಲಿ 4 ಬಾಕ್ಸ್ ಗಳನ್ನ ಖಾಲಿ ಕೊಟ್ಟನಪ್ಪ. ಅಂದ್ರ 2ನೇ ಪದ ಕಂಡಿಡ್ಬೇಕು, 3ನೇ ಪದ, 4ನೇ ಪದ, 5ನೇ ಪದ. ಅದ್ರ ನಾನು ನಿಮ್ಗೆ ಆಲ್ರೆಡಿ ಹೇಳಿನಿ, ಯಾವುದೇ ಒಂದು ಪದ ಕಂಡಿಡ್ಬೇಕಂದ್ರೆ ನಮ್ಮ ಮುಖ್ಯವಾಗಿ ಏನ್ ಗೊತ್ತಿರ್ಬೇಕು? ಎ ಗೊತ್ತಿರ್ಬೇಕು ಮತ್ತ ಡಿ ಗೊತ್ತಿರ್ಬೇಕು. ಈಗ ಸದ್ರಿ 1ನೇ ಪದ ಆಲ್ರೆಡಿ ಎ ಕೊಟ್ಟೆ ಅದ ನಾವೇ. ಈಗ ಎದಾಗ ನೀವೇನ್ ಮಾಡಿದ್ರಪ್ಪ ಅಂದ್ರ ಒಂದು ಡಿ ಅನ್ನು ಕೂಡಿಸಿದ್ರೆ ಸಾಕು, 2ನೇ ಪದ ಬರ್ತದೆ. 2ನೇ ಪದ ಡಿ ಕೂಡಿಸಿದ್ರೆ 3ನೇ ಪದ, 3ನೇ ಪದ ಡಿ ಕೂಡಿಸಿದ್ರ ಈ ತರ ಸಿಗ್ತಾವಪ್ಪ. ಹಾಗೆ ನಾವೇನ್ ಮಾಡೋಣ? ಕೊಟ್ಟಂತ ಈ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಉಪಯೋಗಿಸಿಕೊಂಡು ಡಿ ಕಂಡುಹಿಡಿಯೋಣ. ಹಾಗಾಗಿ ಏನಾಯ್ತು? ಇದು ಎಷ್ಟನೇ ಪದಪ್ಪ? 1 2 3 4 5 6ನೇ ಪದ. ಇದು 6ನೇ ಪದ ಅಂದ್ರೆ ನಾವ್ ಹೆಂಗ್ ಬರೀತೀವಿ? A6 ಎಷ್ಟಪ್ಪ? 6 ಅದ. A6 ಅನ್ನ ಹೆಂಗ್ ಬರ್ಕೋಬಹುದು? A ಪ್ಲಸ್ ಇಲ್ಲಿ ಒಂದು ಡಿ ಕಡಿಮೆ ಬರ್ಕೋಬೇಕು, 5D. ಅಂದ್ರೆ ಏನ್ ಸೂತ್ರದ ಹಾಕಿದ್ರಾಗ ನೋಡ್ರಿ, ಏನ್ ಸೂತ್ರ ಏನು ನಮ್ಗ? ಏನ್ = A + n - 1 × D ಅದ. ಇಲ್ಲಿ ನಾವೇನ್ ಮಾಡ್ತೀವಿ? 6 - 1 6 ಆಗ 1 ಕಳೆದ್ರ 5. ಹಾಗಾಗಿ ಪ್ರತಿ ಸಲ ಏನಾಗ್ಬಿಡ್ತೈತಪ್ಪ ಅಂದ್ರೆ ಇದು ನಾವಿಲ್ಲಿ ಯಾವ ಪದ ಕಂಡು ಹಿಡ್ತೀವಿ? ಇಲ್ಲಿ ಪದಗಳ ಸಂಖ್ಯೆಗಿಂತ ಒಂದು ಕಡಿಮೆ ಡಿ ಇರ್ತೈತಿ. A ಪ್ಲಸ್ ಅಷ್ಟು ಇರ್ತೈತಿ. ನೆನಪಿಟ್ಕೋರಿ, ಇದನ್ನ ಪದೇ ಪದೇ ಉಪಯೋಗಿಸ್ತೀವಿ. ಇನ್ನು ಎ ನ ಬೆಲೆ ಎಷ್ಟು? -4 ಪ್ಲಸ್ 5D ಆಸ್ ಇಟ್ ಈಸ್ 6. ನಮಗೆ ಡಿ ಬೇಕಾಗೈತಿ. ಹಾಗಾಗಿ ಡಿ ಜೊತೆ ಇರ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನ ಆ ಕಡೆ ಒಯ್ಬೇಕು. 6 ಫಸ್ಟ್ ಇದನ್ನು ಒಯ್ಯೋಣ. -4 ಹೋಗಿ ಅಲ್ಲಿ +4 ಆಯ್ತು. ಇದು 5D ಹಂಗೆ ಬರೀರಿ. ಇದು 6 + 4 10 ಆಯ್ತು. ಇನ್ನು ಡಿ ಬೇಕಾಗೈತಿ. 5ಅನ್ನ ಆ ಕಡೆ ಹೋಗಿದ್ರು ಗುಣಾಕಾರ ಐತಿ. 5D ಅಂದ್ರೆ ಗುಂಡ್ಲೆ ಅಂದಾಗ ಈ ಕಡೆ ಬಂದು ಭಾಗಾಕಾರ ಆಗ್ಬಿಡ್ತು. 5 1 5 5 2 10. ದೇರ್ ಫೋರ್ ನಮಗೆ ಇವಾಗ ಡಿ ಸಿಕ್ಬಿಡ್ತು. ಇನ್ನ ಎ ಅಂದ್ರೂ ಆಲ್ರೆಡಿ ಮೊದಲೇ ಗೊತ್ತೈತಿ, ಅವನೇ ಕೊಟ್ಟಾನ. ಇನ್ನ ಎ ಮತ್ತು ಡಿ ಉಪಯೋಗಿಸ್ಕೊಂಡ ಇವು 4 ಪ್ರಶ್ನೆಗೆ ನೀವು ಉತ್ತರ ಬರೀಬಹುದು. ಇವಾಗ ಸುಲಭವಾಗಿ ನೋಡ್ರಿಪ್ಪ, ಇದು ಎಷ್ಟನೇ ಪದ? A2. A2 ಅಂದ್ರೆ ಏನ್ ಮಾಡ್ತೀವಿ ನೀವು? A + D. ಎ ಅಂದ್ರ -4 ಐತಿ, ಡಿ ಕಂಡು ಹಿಡಿದೀವಿ 2 ಐತಿ. ಹಾಗಾಗಿ A2 ಬಂದ್ಬಿಡ್ತು -4 ದೊಡ್ಡದ, 4 ಚಿಹ್ನೆ ಮೈನಸ್ 4ರಾಗ 2 ಕಳೆದ್ರ 2, ಅಂದ್ರ ಇದು -2 ಬರ್ತದೆ. ಇನ್ನ ಮೂರನೇ ಪದ ಇದಕ್ಕ A3. ಏನ್ ಮಾಡಿನ? A2 ಒಳಗ ಒಂದು ಡಿ ಕೂಡಿಸ್ರಿ, A3 ಬಂದ್ಬಿಡ್ತೈತಿ. A2 ಎಷ್ಟಾದ್ ಕಂಡು ಹಿಡಿದೀವಿ ನಾ ಈಗ? -2 ಪ್ಲಸ್ ಬರೀರಿ. ಡಿ ಬೆಲೆ ಕಂಡು ಹಿಡಿದೀವಿ 2 ಐತಿ. ಈ +2 -2 ಕಳೆದು ಬಿಟ್ಟಿವಿ, 0 ಬಂದ್ಬಿಡ್ತು. A3 ಬೆಲೆ 0. ಇನ್ನ A4 4ನೇ ಪದ, ಅದನ್ನ ಏನ್ ಮಾಡ್ತೀವಪ್ಪ? 3ನೇ ಪದ ಪ್ಲಸ್ 1D ಮಾಡಿದ್ರೆ 4ನೇ ಪದ ಬರ್ತದೆ. A3 + D. A3 ಎಷ್ಟಪ್ಪ ಅಂದ್ರ ಇನ್ನ ಕಂಡು ಹಿಡಿದಿಲ್ಲ. A3 ನ ಬೆಲೆ 0 ಪ್ಲಸ್ ಡಿ ನ ಬೆಲೆ 2, ಅದನ್ನು ಕಂಡು ಹಿಡಿದೀವಿ. 0 + 2 ಅಂದ್ರ 2 ಬಂದ್ಬಿಡ್ತು. ಇದು ಬಂದ್ಬಿಡ್ತು. ಇನ್ನು A4 ಆಯ್ತು. ಇನ್ನು A5 ನೀವು 2 ರೀತಿ ಕಂಡು ಹಿಡಿಬಹುದು. ಆಲ್ರೆಡಿ A6 ಗೊತ್ತೈತಿ, ಒಂದು ಡಿ ಮೈನಸ್ ಮಾಡ್ರು ಬರ್ತೈತಿ. ಇಲ್ಲ A4 ಗೊತ್ತೈತಿ, ಒಂದು ಡಿ ಪ್ಲಸ್ ಮಾಡ್ರು ಬರ್ತೈತಿ. A4 + D. A4 ಬೆಲೆ ಎಷ್ಟಪ್ಪ ಅಂದ್ರ ಕಂಡು ಹಿಡಿದಿದ್ದು 2 ಪ್ಲಸ್ ಡಿ ನ ಬೆಲೆನೂ ಕಂಡು ಹಿಡಿದೀವಿ, ಅದು ಕೂಡ 2. 2 + 2 ಬಂದ್ಬಿಡ್ತು 4. ಹಾಗಾಗಿ ಇಷ್ಟರಾಗಿ ನಮ್ಗೇನಪ್ಪ ಅಂದ್ರ ಈ 4 ಪ್ರಶ್ನೆಗಳಿಗೆ ಉತ್ತರ ಬಂದ್ಬಿಡ್ತು. ಇಲ್ಲೊಂದು ಕಾನ್ಸೆಪ್ಟ್ ನೆನಪಿಟ್ಕೊಂಡ್ಬಿಡ್ರಿ, ಏನಪ್ಪಾ ಅಂದ್ರ ಯಾವುದೇ ಒಂದು ಪದದಲ್ಲಿ ನಾವು ಡಿ ಅನ್ನ ಪ್ಲಸ್ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸಿದಾಗ, ಆ ಪದದ ಸಾಮಾನ್ಯ ವ್ಯತ್ಯಾಸ ಕೂಡಿಸಿದ್ರ
ಮುಂದಿನ ಪದ ಬರ್ತೈತಿ. ಅದೇ ಆ ಪದ ಸಾಮಾನ್ಯ ವ್ಯತ್ಯಾಸವನ್ನು ಕಳೆದ್ರ ಅದ್ರ ಹಿಂದಿನ ಪದ ಬರ್ತೈತಿ. ವಿದ್ಯಾರ್ಥಿಗಳಿಗೆ ಇವಾಗ ನಾವು ಬಿಡಿಸೋಣ ಇದರಲ್ಲಿ 5ನೇ ಪ್ರಶ್ನೆ. ಇಲ್ಲಿ ಕೂಡ ಏನಪ್ಪಾ 4 ಪ್ರಶ್ನೆಗಳನ್ನ ಕೇಳ. ಮತ್ತೆ ನಮ್ಗೆ ಕೊಟ್ಟಿರತಕ್ಕಂಥ ಪದ ಯಾವಪ್ಪ? 2ನೇ ಪದ ಇದು. ಅಂದ್ರ A2 ಎಷ್ಟದ? 38. ಇದನ್ನ ಹೆಂಗ್ ಬರ್ಕೋಬಹುದು? A ಪ್ಲಸ್ ಡಿ ಅಂತ ಬರ್ಕೋಬಹುದು. ಇನ್ನ ಒಂದು ಕೊಟ್ಟಿದ್ದೆ ಯಾವಪ್ಪ ಅಂದ್ರ 1 2 3 4 5 6ನೇ ಪದ. 6ನೇ ಪದವನ್ನ ನಾವು ಹೆಂಗ್ ಬರ್ಕೋಬಹುದು? A6 ಅಂತ ಬರ್ಕೋತೀವಿ. ಇದನ್ನ ಸಮೀಕರಣ 1 ಅನ್ರಿ. A6 ಇಲ್ಲೇ ಬರ್ತ ನೋಡ್ರಿ. A6 ಎಷ್ಟಪ್ಪ ಅಂದ್ರ -22 ಐತಿ. ಈ -22 ಹೆಂಗ್ A6 ಅನ್ನ ಹೆಂಗ್ ಬರೀಬೋದಪ್ಪ ಅಂದ್ರ A ಪ್ಲಸ್ 5D ಅಂತ ಬರ್ಕೋಬಹುದು. 6ನೇ ಪದ ಹೆಂಗ್ ಬರೀಬಹುದು? A ಪ್ಲಸ್ 5D. ಇನ್ ಕೊಟ್ಟದ್ದು -22. ಇದನ್ನ ಸಮೀಕರಣ 2 ಅಂತ ಬರ್ಕೊಳ್ಳೋಣ. ಈಗ ಆಲ್ರೆಡಿ ನೀವು ಸರಳ ಸಮೀಕರಣಗಳನ್ನ 2 ಬೀಜಾಕ್ಷರ ಇರುವ ಸಮೀಕರಣಗಳನ್ನ ಹೆಂಗ್ ಬಿಡಿಸ್ಬೇಕು ಅಂತ ಗೊತ್ತೈತಿ. ಈಗನು ಕೂಡ ಅದೇ ತರಾನೇ ಬಿಡಿಸ್ರಿ. ಒಂದ್ ಬೀಜಾಕ್ಷರ ಹೋಗ್ಬಿಡ್ತಿ, ಇನ್ನೊಂದು ಉಳಿತೈತಿ, ಅದ್ರ ಬೆಲೆ ನಮಗ ಸಿಕ್ಬಿಡ್ತೈತಿ. ಇವಾಗ ಯಾವ್ದು ಕ್ಯಾನ್ಸಲ್ ಮಾಡಕ್ ನಮ್ಗೆ ಈಜಿ ಆಗ್ತಪ್ಪ ಅಂದ್ರೆ ಎ ಅನ್ನು ಸುಲಭವಾಗಿ ಕ್ಯಾನ್ಸಲ್ ಮಾಡಬಹುದು. ಯಾಕಂದ್ರೆ ಎರಡದ್ರ ಸಹಗುಣಕ ಸೇಮ್ ಐತಿ. ಇನ್ನೊಂದು ಏನಪ್ಪಾ ಅಂದ್ರ ಎರಡದ್ರ ಚಿಹ್ನೆ ಕೂಡ ಒಂದೇ ಐತಿ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸಮೀಕರಣ ಕಡಿಬೇಕು. 1 ಮೈನಸ್ 2 ಮಾಡಬೇಕು. ಯಾವ್ದು ಮೈನಸ್ ಮಾಡಿರ್ತಿರಲ್ಲ ಆ ಸಮೀಕರಣದ ಎಲ್ಲಾ ಚಿಹ್ನೆಗಳು ಚೇಂಜ್ ಆಗಿರ್ತಾವ. ಯಾಕಪ್ಪ ಅಂದ್ರ -2ನೇ ಸಮೀಕರಣ ಎಲ್ಲ ಬೆಲೆ ಬರ್ತಿಲ್ಲ, ಇಲ್ಲಿ ಬರ್ಕೋದಿಲ್ಲ. ಅವೆಲ್ಲ ಅಪೋಸಿಟ್ ಆಗಿಬಿಡ್ತಾವ. ಮೈನಸ್ ಅಲ್ಲಿ ಗುಣಾಕಾರ ಮಾಡೋಣ. ಈ ಪ್ಲಸ್ ಹೋಗಿ ಮೈನಸ್ ಆಯ್ತು, ಇದು ಮೈನಸ್ ಹೋಗಿ ಇದು ಪ್ಲಸ್ ಹೋಗಿ ಮೈನಸ್ ಆಯ್ತು, ಈ ಮೈನಸ್ ಪ್ಲಸ್ ಆಗ್ಬಿಡ್ತು. +1a -1a 0. ಇವಾಗ 5 ಚಿಹ್ನೆ ಪ್ಲಸ್ ಅಲ್ಲ ಮೈನಸ್ ತಿಳಿಬೇಕು ನೀವು. ಚೇಂಜ್ ಮಾಡಿ ನಾವು 5D ಒಳಗ +1D ಕಳೆದ್ರ -4D ಬಂದ್ಬಿಡ್ತು. ಇಲ್ಲಿ 38 ದೊಡ್ಡದೈತಿ. 38 + 22 40 ಇದು 60 ಆಗ್ಬಿಡ್ತಪ್ಪ. 2 8 10. ದೇರ್ಫೋರ್ ನಮಗೆ ಬೇಕಾಗಿದ್ದು ಡಿ ನ ಬೆಲೆ D = 60. ಈ -4D ಜೊತೆ ಗುಣಾಕಾರ ಐತಿ. ಈ ಕಡೆ ಬಂದಾಗ ಬಾಗ್ಲೇ -4 ಆಗ್ಬಿಡ್ತು. ಇದು ಮ್ಯಾಲಿನ ಪ್ಲಸ್ ಇದು ಮೈನಸ್. ಹಾಗಾಗಿ ಏನ್ ಮಾಡ್ತಾ ಮೈನಸ್ ಬಂದ್ಬಿಡ್ತದ. ಉತ್ತರ ಚಿಹ್ನೆ 4 1 4. ಇಲ್ಲಿ 60 ನೋಡ್ರಿ. ಇದು 4 1 4 6 ಐತಿ. 6 4ದಾಗ 2 ಉಳಿತು, ಮುಂದ್ 0 4 5 20. ಹಾಗಾಗಿ ಇದು ಬಂದ್ಬಿಡ್ತಪ್ಪ -15. ಡಿ ನ ಬೆಲೆ -15. ಇವಾಗ ಎ ಒಂದ್ ಕಂಡು ಹಿಡ್ಕೋಬೇಕು. A1 ಸಿಕ್ತಪ್ಪ ಅಂದ್ರೆ ಉಳ್ಕದೆಲ್ಲ ಪದಗಳು ಸುಲಭವಾಗಿ ಸಿಗ್ತಾವ. ಇಲ್ಲ ಏದ ಅವಶ್ಯಕತೆ ಇಲ್ಲ, D1 ಉಪಯೋಗಿಸ್ಕೊಂಡೆ ನಾವು ಉಳ್ಕದೆಲ್ಲ ಪದಗಳನ್ನು ಕೂಡ ಕಂಡು ಹಿಡಿಬಹುದು. ಡಿ ಉಪಯೋಗಿಸ್ಕೊಂಡು ಹೆಂಗ್ ಕಂಡು ಹಿಡಿಬೇಕಪ್ಪ? ಇವಾಗ ನಾನು ನಿಮ್ಗೆ ಆಲ್ರೆಡಿ ಏನ್ ಹೇಳಿನಿ, A2 ಅದು 2ನೇ ಪದ ಅದ. ನಮಗೆ A1 ಬೇಕಾಗಿತ್ತಂದ್ರ A2 ನಲ್ಲಿ ಒಂದು D ಕಳೀರಿ. A2 - D ಅದು ನಮ್ದು ಏನಪ್ಪ ಅಂದ್ರ A1 ಆಗ್ತೈತಿ. A2 ನ ಬೆಲೆ 38 ಮೈನಸ್ ಡಿ ಎಷ್ಟಪ್ಪ ಅಂದ್ರ ಅದು ಆಲ್ರೆಡಿ ನೆಗೆಟಿವ್ನೇ ಅದ. ಆ ನೆಗೆಟಿವ್ ಇದ್ದಾಗ ನೀವು ಇನ್ನೊಂದು ಬ್ರಾಕೆಟ್ ಹಾಕಿ ನೆಗೆಟಿವ್ ಬರೀಬೇಕು. -15 ಅಪ್ಪ. -15 ಏನಾಗ್ಬಿಡ್ತಪ್ಪ 38 -+15 ಆಗ್ಬಿಡ್ತು. ದೇರ್ಫೋರ್ A1 ಒಂದೇ ಪದ. ಇದು 5 + 8 13 ಒಂದು ಕೈಲ 1 3 4 4 1 5 53 ಬಂದ್ಬಿಡ್ತು. A1 53 ಬಂದ್ಬಿಡ್ತು. ಇದು ಸಿಕ್ಬಿಡ್ತು ಬೆಲೆ 53. ಇನ್ನು A2 ಅದ. A3 ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಹೇಳಿನಿ. A3 ಬೇಕಾಗಿತ್ತಂದ್ರ A2 ನ್ಯಾಗ D ಕೂಡಿಸ್ಬೇಕು. A2 + D. A2 ನ ಬೆಲೆ ಎಷ್ಟಪ್ಪ ಅಂದ್ರೆ ಕೊಟ್ಟಿದ್ದ ಅವನ್ನೇ ಕೊಟ್ಟಿದ್ದದ 38 ಪ್ಲಸ್ D ಬೆಲೆ ನಾವು ಕಂಡು ಹಿಡಿದೀವಿ, ಅದು ಮೈನಸ್ ಐತಿ -15. ಇದು +38 ಇದು ಮೈನಸ್ ಅಂದ್ರೆ ಕಳಿತೀರಿ ನೀವು. ಇವಾಗ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಯಾಕಪ್ಪ ಅಂದ್ರೆ ಈ ಮೈನಸ್ ಪ್ಲಸ್ ಮೈನಸ್ ಆಗ್ಬಿಡ್ತಿ. 38ರಾಗ 15 ಕಳೀರಿ. 8ರಾಗ 5 ಕಳೆದ್ರ 3 ಉಳಿತು. 3ರಾಗ 1 ಕಳೆದ್ರ 2 ಉಳಿತು. A3 ಬಂದ್ಬಿಡ್ತು 23. ಇನ್ನ A4 ಬೇಕಾಗೈತಿ. A4 ಅನ್ನ ಹೆಂಗ್ ಹೇಳಪ್ಪ? A4 ಅದ್ರ ಹಿಂದಿನ ಪದ ಒಳಗೆ ಒಂದು D ಕೂಡಿಸ್ರಿ. A3 + D. A3 ಇನ್ನ ಕಂಡು ಹಿಡಿದೀವಿ, ಅದು 23 ಬಂದೈತಿ. 23 ಪ್ಲಸ್ D ಎಷ್ಟಪ್ಪ ಅಂದ್ರ ಅದು ಕಂಡು ಹಿಡಿಯೋದು -15. ಇನ್ನ 23ರಾಗ 15 ಕಳೆದ್ ಬಿಡ್ತೀನಿ. 13ರಾಗ 5 ಕಳೆದ್ರೆ 8 ಉಳಿತು. 0 ಅಂದ್ರ 8 ಬಂದ್ಬಿಡ್ತು. ಇನ್ನು ಅದೇ ತರ ಇದು 8 ಬಂದ್ಬಿಡ್ತು. ಇನ್ ಬೇಕಾಗಿದ್ದು ಯಾವಪ್ಪ ಅಂದ್ರೆ ಇದು 5ನೇ ಪದ.
A5 ಇದನ್ನ ಎರಡು ತರ ಕಂಡುಹಿಡಿಬಹುದು ನೀವು, ಯಾಕಂದ್ರೆ ಕೊನೆಯ ಪದ ಗೊತ್ತೈತಿ, ಡಿ ಮೈನಸ್ ಮಾಡ್ರೆ ಬರ್ತೈತಿ. ಇಲ್ಲ ನಾವು A4 ಕಂಡುಹಿಡಿದೀವಿ, ಅದರಾಗೆ ಒಂದು ಪ್ಲಸ್ ಮಾಡಿಬಿಟ್ಟು ಪ್ಲಸ್ ಡಿ. A4 ನ ಬೆಲೆ 8 ಮೈನಸ್ ಪ್ಲಸ್ ಪ್ಲಸ್ ಅದ, ಡಿ ನ ಬೆಲೆ ಮೈನಸ್ 15. A5 ಇಸ್ಕಲ್ ಟು ಇನ್ನ ಪ್ಲಸ್ ಒಂದು ಮೈನಸ್ ದಾಗ ಕಳಿಬೇಕು. 15 ಮೈನಸ್ 15 ದೊಡ್ಡದೈತೆ, ಅದನ್ನ ಚಿಹ್ನೆ ಮೈನಸ್ 15ರಾಗ 8 ಕಳೆದ್ರ 7 ಉಳಿತು. ನಮಗ್ ಬಂದ್ಬಿಡ್ತಪ್ಪ A5 ಮೈನಸ್ 7. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ 4. ಏನಪ್ಪಾ 3, 8, 13, 18 ಒಂದು ಸಮಾಂತರ ಶ್ರೇಣಿ ಕೂಡ. ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿದೆ? ಅಂದ್ರೆ ಇಲ್ಲಿ ಫಸ್ಟ್ ಈ ತರ ಪ್ರಶ್ನೆ ನಮಗೆ 2 ಮಾರ್ಕ್ಸ್ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಪಾ ಇದು. ಅತಿ ಸುಲಭವಾಗಿ ನೀವು ಕಂಡುಹಿಡಿಬಹುದು. ಫಸ್ಟ್ ಕೊಟ್ಟಿದ್ದನ್ನ ಬರ್ಕೋರಿ. ಎ ಅನ್ನು ಬರಿಬಹುದು ನಾವು. ಏನೇ ಕೇಳಿದ್ರು ನಮಗೆ ಎ ಮತ್ತು ಡಿ ಗೊತ್ತಿರ್ಬೇಕು ಅಂತ ಹೇಳಿನಿ. ಎ ಆಯ್ತು. ಡಿ A2 ಮೈನಸ್ A1 8ರಾಗ 3 ಕಳಿತ್ರಿ, 8 ಮೈನಸ್ 3 ನೇರವಾಗಿ ಗೊತ್ತಿದ್ರೆ ಬರೀರಿ. 8ರಾಗ 3 ಕಳೆದ್ರ 5. ಇನ್ನ ಮೂರನೇ ಪದ, 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ ಸೋನ್. ಇಲ್ಲಿ ಒಂದು ಲಾಸ್ಟ್ನೇ ಪದ 78 ಇದೆ. ಲಾಸ್ಟ್ನೇ ಪದ ಅಂದಾಗ ನಾವ್ ಹೆಂಗ್ ಬರ್ಕೋಬೇಕೀನಿ? AN ಕೊಟ್ಟ ನಾವು 78 ಐತಿ. ಎಷ್ಟನೇ ಪದ? ಇದೇ ಬಹಳಷ್ಟು ವಿದ್ಯಾರ್ಥಿ ಕನ್ಫ್ಯೂಸ್ ತಪ್ಪು ಮಾಡುವ. ಕೆಲವೊಂದ್ಸಲ ಎನ್ ತಗೋತಾರ, ಕೆಲವೊಂದ್ಸಲ AN ತಗೋತಾರ. ಇದನ್ನ ಇಲ್ಲಿ ಎಷ್ಟನೇ ಪದ ಅಂದಾಗ ನಾವು ಎನ್ ಕಂಡಿಡಿಬೇಕು. ಒಂದ್ ಸ್ವಲ್ಪ ಹೆಚ್ಚಿಗೆ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ರಿ, ನಿಮ್ಗೆ ಆಟೋಮೆಟಿಕ್ ಆಗಿ AN ತಗೊಳ್ಳೋದು ಕನ್ಫ್ಯೂಷನ್ ಕ್ಲಿಯರ್ ಆಗ್ಬಿಡ್ತೈತಿ. ಇವಾಗ ಸೂತ್ರ ಬರೀಲ್ಪ. ಸೂತ್ರ ಏನದ? AN ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಇಲ್ಲಿ ಕೊಟ್ಟಂತ ದತ್ತಾಂಶಗಳನ್ನ ನೋಡಿದ್ರನ್ನ ಸಾಕು ನಮ್ಗೆ ಯಾವ ಸೂತ್ರ ಉಪಯೋಗಿಸ್ಬೇಕು ಅಂತ ಹೇಳಿ ಗೊತ್ತಾಗ್ಬಿಡ್ತೈತಿ. ಇಲ್ಲಿ AN ಬಿದ್ದಲ್ಲಿ AN ಹಾಕ್ರಿ. AN ಅಂದ್ರ 78 ಐತಿ. A ಅಂದ್ರೆ ಎಷ್ಟೈತಿ? 3 ಐತಿ. ಪ್ಲಸ್ N ಗೊತ್ತಿಲ್ಲ, Nನೇ ಕಂಡಿವ್ ಕ್ವಶನ್ ಮಾರ್ಕ್ ಐತಿ, N ಮೈನಸ್ 1. ಡಿ ಗೊತ್ತದ 5 ಐತಿ. ಈ ಪ್ಲಸ್ 3 ಈ ಕಡೆ ತಗೊಂಡ್ಬಂದ್ಬಿಡ್ರಿ. 78 ಮೈನಸ್ 3. ಇಲ್ಲಿ ಉಳಿತು N ಮೈನಸ್ 1 ಗುಂಡ್ಲೆ 5. ಇದನ್ನ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಬಂದ ಅದು ಆಟೋಮೆಟಿಕ್ ಭಾಗ ಆಗ್ತೈತಿ ಪೂರ್ಣವಾಗಿ. ಈ ತರ ಎಲ್ಲಾ ಲೆಕ್ಕನಾಗೂ ಅದು ಏನಪ್ಪಾ ಅಂದ್ರ ಡಿ ಇಲ್ಲಿ ಪೂರ್ಣವಾಗಿ ಭಾಗ ಹೋಗಿ ಹೋಗ್ತೈತಿ. 78 ಮೈನಸ್ 3 ಅಂದ್ರೆ 75 ಆಯ್ತು. ಈ 5 ಗುಣಾಕಾರ ಈ ಕಡೆ ಬಂದಾಗ ಏನಪ್ಪಾ ಅಂದ್ರ ಭಾಗಾಕಾರ ಆಗ್ಬಿಡ್ತು. ಈ 5 ಈ ಕಡೆ ತಂದಿವಪ್ಪ ಅಂದ್ರೆ ಇಲ್ಲಿ ಇವು ಅಷ್ಟೇ ಉಳ್ದ್ಬಿಡ್ತು. ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಬ್ರಾಕೆಟ್ ಹೊರಗೆ 5 ಇತ್ತಂದ್ರೆ ನಾವು ಬ್ರಾಕೆಟ್ ಹಾಕಿದ್ದೀವಿ. ಈಗ ಏನು ಇಲ್ಲ ಬಿಟ್ಬಿಟ್ಟು ಇನ್ ಛೇದ ಹೊಡ್ರಿ. 5 ಒಂದ್ಲೇ 5, 5 ಒಂದ್ಲೇ 7ರಾಗ 5 ಹೋದ್ರ 2 ಉಳಿತು, 25 ಆಯ್ತು. 5 5ಲೇ 25. ಇನ್ ಈ ಕಡೆ ಅಂದ್ರು 15 ಉಳ್ದೈತಿ. ಈ ಮೈನಸ್ 1 ಈ ಕಡೆ ತಂದ್ಬಿಡ್ರಿ, ಪ್ಲಸ್ 1. ಇಲ್ಲಿ ಉಳಿತೇನಪ್ಪಾ? N. ದೇರ್ಫೋರ್ ಇಲ್ಲಿ ಉತ್ತರ ಬರ್ತು. N ಈಸ್ ಈಕ್ವಲ್ ಟು 15ರಾಗ 1 ಕೂಡಿಸಿದ್ರ 16 ಆಗ್ಬಿಡ್ತು. ಇನ್ನು ಕೊನೆಗೆ ಉತ್ತರ ಬರೀರಿ. ಏನ್ ಹೇಳಿದ್ವ? ಈ ಸಮಾಂತರ ಶ್ರೇಣಿಗೆ ಎಷ್ಟನೇ ಪದ 78 ಅಂದಿದ್ದ, ನೀವು ಅದನ್ನ ಬರೆಯಬೇಕು. ಈ ಸಮಾಂತರ ಶ್ರೇಣಿಯ 16ನೇ ಪದ 78 ಆಗಿದೆ. ಇಷ್ಟು ಮಾಡಿದ್ರಪ್ಪ ಅಂದ್ರ ನಿಮಗೆ 2 ಮಾರ್ಕ್ಸ್ ಸುಲಭವಾಗಿ. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ 5. ಅದರಲ್ಲಿನ 1ನೇ ಪ್ರಶ್ನೆ 7, 13, 19, 205. ಇದ್ರ ಎಷ್ಟನೇ ಪದ 205 ಅಂತ ಕೇಳೋಣವ. ಇಲ್ಲಿ ನೀವು 4ನೇ ಪ್ರಶ್ನೆ ಯಾವ ತರ ಬಿಡಿಸಿದ್ರೆ ಇದರಲ್ಲಿ 2 ಪ್ರಶ್ನೆ ಬರ್ತಾವ. ಎರಡನ್ನೂ ಕೂಡ ಅದೇ ತರಾನೇ ಬಿಡಿಸ್ಬೇಕು. ಅಂದ್ರೆ ಇಲ್ಲಿ 2ರಾಗೂ ನೀವು ಕಂಡುಹಿಡಬೇಕಾಗಿತ್ತಪ್ಪ ಎಷ್ಟನೇ ಪದ ಕಂಡುಹಿಡಿ ಅಂದ್ರೆ ನೆನಪಿಡುವರಿ N ಕಂಡುಹಿಡಬೇಕು. ಅಂದ್ರೆ ಇಲ್ಲಿ ಕೊಟ್ಟಿದ್ದೇನಪ್ಪಾ ಅಂದ್ರೆ ಇದು ಮೊದಲನೇ ಪದ 7. ಸಾಮಾನ್ಯ ವ್ಯತ್ಯಾಸ A2 ಮೈನಸ್ A1. ಮುಂದಿನ ಪದ ಮೈನಸ್ ಹಿಂದಿನ ಪದ. 13ರಾಗ 7 ಕಳಿರಿ, ಡಿ ಬಂದ್ಬಿಡ್ತೈತಪ್ಪ, R ಬಂದ್ಬಿಡ್ತು. ಇನ್ನು ಇದನ್ನ ನೀವೇನ್ ತಗೋಬೇಕು? AN ಕೊನೆಯ ಪದ 205. ಇನ್ ಕಂಡು ಹಿಡಿಬೇಕಾದಂತ ಕ್ವಶನ್ ಮಾರ್ಕ್ ಇಡ್ರಿ. N ಕಂಡಿಬೇಕು ಎಷ್ಟನೇ ಪದ. ಸೂತ್ರ AN ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಗುಂಡ್ಲೆ ಡಿ. ಇಲ್ಲಿ AN ಕೊಟ್ಟಾನವ 205. A ಬೆಲೆನು ಕೊಟ್ಟಾನ 7 ಪ್ಲಸ್ N ಬೆಲೆ ಗೊತ್ತಿಲ್ಲ, ಹಂಗೆ ಇಡ್ರಿ. ಡಿ ಬೆಲೆ ನಾವು ಕಂಡು ಹಿಡ್ಕೊಂಡಿವಿ ಆಲ್ರೆಡಿ 6 ಐತಿ. ಇನ್ನ ಈ ಪ್ಲಸ್ 7 ಈ ಕಡೆ ಬಂದಾಗ ಏನಾಗ್ತದೆ ನೋಡ್ರಿ, ಮೈನಸ್ 7 ಆಯ್ತು. ಇಲ್ಲಿ ಉಳಿತು ಎಷ್ಟು ಅಂದ್ರೆ N ಮೈನಸ್ 1 ಗುಂಡ್ಲೆ 6. ಈ 205ರಾಗ ಈ 7 ಕಳೆದಾಗ 198 ಉಳಿತು. 198. ಇನ್ನು 6 ಗುಣಾಕಾರ ಐತಿ. ಈ ಕಡೆ ಬಂದಾಗ ಏನಾಯ್ತಪ್ಪ ಅಂದ್ರ ಭಾಗಾಕಾರ ಆಗ್ಬಿಡ್ತು, ಬಾಗ್ಲೆ 6. ಇಲ್ಲಿ ಉಳಿತು ಎಷ್ಟಪ್ಪ ಅಂದ್ರ N ಮೈನಸ್ 1.
ಆರು ಒಂದ್ಲೇ ಆರು ಆರು ಮಗ್ಗಿ ಬರ್ತಾನೆ ನೀವು ಆಲ್ರೆಡಿ. ಇದು 19 ಐತೆ, 6 3 18 ಮಾಡ್ಬೇಕು. 19ರಾಗ 18 ಹೋದಾಗ 1 ಉಳಿತು. ಮುಂದಿನ ಎಷ್ಟಪ್ಪ 8 18 ಆಯ್ತು. ಮತ್ 6 3 18. ದೇರ್ಫೋರ್ ಉಳಿತ ಎಷ್ಟಪ್ಪ ಈಗ ಈಚ ಕಡೆ LHS ನಾಗ 33 ಬತ್ತು. RHS ನಾಗ n -1 ಅದ. -1 ಎಡಕ್ಕೆ ತೊಗೊಂಬಂದಾಗ ಏನಪ್ಪ +1. ಹಾಗಾಗಿ ಇಲ್ಲಿ ಬರೀ n ಒಂದೇ ಉಳಿತು. ದೇರ್ಫೋರ್ 33ರಾಗ 1 ಕೊಡ್ಸಿದ್ರ n ನ ಬೆಲೆ ಬಂದ್ಬಿಡ್ತು 34. ಅಂದ್ರ ಈ 205 ಅನ್ನೋದು ಎಷ್ಟನೇ ಪದಪ್ಪ? ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಅದ? 34ನೇ ಪದ. 4ನೇ ಪದವು 205 ಆಗಿರುತ್ತದೆ ಅಂತ ಬರೆದ್ಬಿಟ್ರ ಸಾಕು. ವಿದ್ಯಾರ್ಥಿಗಳೇ, ಈಗ 5ನೇ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ ಬಿಡಿಸೋಣ. ಈ ಶ್ರೇಣಿಯ ಸಮಾಂತರ ಶ್ರೇಣಿ ಎಷ್ಟು ಪದಗಳಿವೆ ಅಂತ ಪ್ರಶ್ನೆ. ಒಂದೇದು ಆಲ್ರೆಡಿ ಕಂಡುಹಿಡಿದಿದ್ದೀವಿ. ಇಲ್ಲಿ ಕೂಡ ಸೇಮ್ ಟು ಸೇಮ್ ಇಲ್ಲಿ ಎ ನ ಬೆಲೆ ಐತಿ 18 ಮೊದಲನೇ ಪದ. ಇನ್ನ ಡಿ ಹೆಂಗ್ ಕಂಡುಹಿಡಿಬೇಕು ನಿಮ್ಗೆ ಗೊತ್ತದ. A2 - A1. A2 15 ಪೂರ್ಣಾಂಕ 1 2 ಅಂಶ ಮೈನಸ್ A1 18. ಇದನ್ನ ಏನಂತ ತಗೋಬೇಕು? ಇದು ನಮ್ದು ಕೊನೆಯ ಪದ. ಇದು AN -47. ಇನ್ನು ಕಂಡು ಹಿಡಿಬೇಕಾದಂತದನ್ನ ಕ್ವಶನ್ ಮಾರ್ಕ್ ಇಟ್ಕೊಳ್ತ ಬರೀ. ಇನ್ನು ಡಿ ನೇರವಾಗಿ ಸಿಗಂಗಿಲ್ಲ. ಇದನ್ನ ಏನ್ ಮಾಡ್ರಪ್ಪ ಕ್ಯಾಲ್ಕುಲೇಟ್ ಮಾಡ್ಕೊರಿ. 15 2 30 + 1 31 ಅಪಾನ್ 2 ಇಲ್ಲಿ -18. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದೇ ಕಷ್ಟಪ್ಪ. ಇದು ನಿಮ್ ಬೇಸಿಕ್. ಆಕ್ಚುಲಿ SSLC ಮ್ಯಾಥ್ಸ್ ಇರುವುದೇ ಅಗ್ದಿ ಸುಲಭ. ಇಂಥ ಬೇಸಿಕ್ಸ್ ಬರ್ಲಾರ್ದಕ್ಕೆ ಏನ್ ಮಾಡ್ತೀರಪ್ಪ ಅಂದ್ರೆ ಮಾರ್ಕ್ಸ್ ಅನ್ನ ಕಳ್ಕೊತೀರಿ ನೀವು. ಇಂಥ ಸಮಸ್ಯೆ ಬಂದಾಗ ಏನ್ ಮಾಡ್ರಪ್ಪ ಅಂದ್ರ ಈ ಛೇದ ಪದವನ್ನು ಎರಡಕ್ಕೂ ಬರೆದು ಬಿಡ್ರಿ. ಛೇದ ಪದ ಸಮ ಮಾಡ್ಕೊಂಡಂಗಾಯ್ತು. ಅಂದ್ರೆ ಈ 31 ಹಂಗೆ ಬರೀರಿ, ಇವೆರಡು ಗುಣಾಕಾರ ಮಾಡ್ರಿ. 18 2 36. ದೇರ್ಫೋರ್ ಡಿ ನ ಬೆಲೆ ಎಷ್ಟು ಬಂದ್ಬಿಡ್ತಪ್ಪ? 36ರಾಗ 31 ಕಳೆದ್ರ 5 ಉಳಿತು. 36 ದೊಡ್ಡದಿರೋದ್ರಿಂದ ಅದ್ರ ಚಿಹ್ನೆನ ಬರೀರಿ. 5 -5/2. ಕೆಲವೊಬ್ರು ಎಲ್ಲ ಮಾಡಿಕಿಂದ ಈ ಮೈನಸ್ ಬರ್ದಿರಂಗಿಲ್ಲ, ಹಾಗಾಗಿ ಮಾರ್ಕ್ಸ್ ಕಟ್ ಆಗಿಬಿಡ್ತಾವ. ಡಿನೇ ತಪ್ಪಾಯ್ತು ಅಂದ್ರ ನೀವು ಮುಂದಿನ ಎಲ್ಲಾ ಬಿಡಿಸಿನೂ ಕೂಡ ವ್ಯರ್ಥ. ಇಲ್ಲಿ ನೋಡ್ರಿ, ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಡಿ ತಪ್ಪು ಮಾಡಿದ್ರೆ ಇಷ್ಟೆಲ್ಲ ಲೆಕ್ಕ ಮಾಡಿರ್ತೀರಿ, ಆದ್ರೂ ಮಾರ್ಕ್ಸ್ ಹೋಗ್ತಾವ. ಯಾಕಂದ್ರ ಡಿ ತಪ್ಪಾಗಿರ್ತೈತಿ. ಇಲ್ಲಿ ಬೆಲೆ ಹಾಕ್ಬಿಡ್ರಿ. AN ಎಷ್ಟಪ್ಪ ಅಂದ್ರ -47. A ಎಷ್ಟಪ್ಪ ಅಂದ್ರ 18 ಪ್ಲಸ್ n ಎಷ್ಟಪ್ಪ ಅಂದ್ರ ಗೊತ್ತಿಲ್ಲ. ಡಿ ಕಂಡು ಹಿಡಿದಿವಿ -5/2. ಫಸ್ಟ್ ಏನ್ ಮಾಡಪ್ಪ, ಈ 18 ಈ ಕಡೆ ತಗೊಂಡ್ಬರೋಣ. ಆಲ್ರೆಡಿ 47 ಐತಿ. ಈ +18 ಈ ಕಡೆ ಬಂದಾಗ -18. ಇನ್ನು ಉಳಿತೇನಪ್ಪ ಇಲ್ಲಿ? n -1 ಗುಣ್ಲೆ -5 ಅಪಾನ್ 2. ಇವೆರಡು ಮೈನಸ್ ಇದಾವ, ಕೂಡಿಸ್ತೀರಿ ನೀವು. ಹಾಗಾಗಿ ಇದು ಎಷ್ಟಪ್ಪ? 8 7 15 ಒಂದ್ ಕೈಲ 5 4 5 5 1 6 60. ಇದು 65 ಆಯ್ತು. ಇನ್ನ -5/2 ಬಲಕ್ ತೊಗೊಂಬರ್ರಿ. ಏನಾಗ್ತೈತಪ್ಪ ಅಂದ್ರ -2/5 ಆಗ್ಬಿಡ್ತೈತಿ. ಅಂದ್ರ ಗುಣಾಕಾರ ಇದ್ದಿದ್ದು ಭಾಗಾಕಾರ ಇದ್ದಿದ್ದ ಗುಣಾಕಾರ. ಇನ್ನು n -1 ಇಲ್ಲಿ ಉಳಿತು. ಕೇರ್ಫುಲ್ ಆಗಿ ನೋಡ್ರಪ್ಪ. 5/2 ಹೆಂಗ್ ಬರ್ದನು? ವ್ಯತ್ಕೃಮ್ ಬರ್ದನು. 2/5. ಇನ್ನು 5 1 5 5 1 1 ಉಳಿತಿಲ್ಲಿ 15 ಆಯ್ತು. 5 3 15. ದೇರ್ಫೋರ್ ಇನ್ನು ಉಳಿದಿದ್ದು ಮೈನಸ್ ಪ್ಲಸ್ ಆಗ್ಬಿಡ್ತು. 13 2 26. ಈ -1 ಈ ಕಡೆ ಬಂದಾಗ ಎಡಕ್ ಬಂದಾಗ +1. ದೇರ್ಫೋರ್ n = 27 ಬಂದ್ಬಿಡ್ತು. ಇನ್ ಕೆಳಗೆ ಬರ್ರಿ. ಈ ಸಮಾಂತರ ಶ್ರೇಣಿಯಲ್ಲಿ 27 ಪದಗಳಿವೆ. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ. ಮುಖ್ಯ ಪ್ರಶ್ನೆ 6. ಇದು ಇಂಪಾರ್ಟೆಂಟ್, 2 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆ. -150 ಸಮಾಂತರ ಶ್ರೇಣಿ 11 8 5 2 ಈ ಸಮಾಂತರ ಶ್ರೇಣಿಯ ಪದವಾಗಿದೆ, ಪರೀಕ್ಷಿಸಿ ಅಂತ ಹೇಳ್ತಾನಪ್ಪ. ಇದೊಂದು ಸಮಾಂತರ ಶ್ರೇಣಿ ಐತಿ. ಈಗ ಈ -150 ಇದ್ರ ಪದ ಆಗಿತ್ಪ ಅಂದ್ರ ನಾವು n ನ ಬೆಲೆ ಕಂಡಿಡಿದಾಗ n ನ ಬೆಲೆ ಪೂರ್ಣಾಂಕ ಬರಬೇಕು. n ನ ಬೆಲೆ ಏನಪ್ಪಾ ಅಂದ್ರ ಅದು ನೆಗೆಟಿವ್ ಬರಂಗಿಲ್ಲ, ದಶಮಾಂಶ ಬರಂಗಿಲ್ಲ, ಅದು ಪೂರ್ಣಾಂಕನೇ ಇರ್ತೈತಿ. ಹಾಗಾಗಿ ಪೂರ್ಣಾಂಕ ಬತ್ತಪ್ಪ ಅಂದ್ರ ಅದು ಪದ ಆಗಿರ್ತೈತಿ, ಇಲ್ಲ ಅಂದ್ರ ಅದು ಪದ ಆಗಿರಂಗಿಲ್ಲ. ಕಂಡಿಡಿಯೋಣ. ಹಾಗಾದ್ರೆ ಇಲ್ಲಿ ಮೊದಲ ಪದ 11 ಐತಿ.
ಸಾಮಾನ್ಯ ವ್ಯತ್ಯಾಸ ಎರಡನೇ ಪದ ಮೈನಸ್ ಒಂದನೇ ಪದ ಎಷ್ಟು ಐತಪ್ಪ 11 ಹೊಡಿತು 11 ಚಿಹ್ನೆ ಮೈನಸ್ 11ರಾಗ 8 ಕಳೆದ್ರ 3 ಉಳಿತು ಅಂದ್ರೆ ಡಿ 3 ಬತ್ತು ಅಂದ್ರೆ ಯಾವ ಪದ ಐತೆ ಅಂತ ಕೇಳಿದ್ರೆ ಇದು ಈ ಸಮಾಂತರ ಶ್ರೇಣಿಯ ಪದ ಐತೆ ಅಂತ ಕೇಳಕತ್ತೆ ನಾವ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಇದನ್ನ ನಾವು ಕೊನೆ ಪದ ಅಂತ ತಗೋಣ ಎ ಎನ್ ಅಂತ ತಗೋಣ ಇದು ಈ ಪದ ಎ ಎನ್ ಎಷ್ಟಪ್ಪ -150 ಅಂದ್ರೆ ಇದು ಯಾವ್ದಾದ್ರು ಒಂದು ಪದ ಇದ್ರ ಎನ್ ನ ಬೆಲೆ ಪೂರ್ಣಾಂಕ ಬರ್ತೈತಿ ಸೂತ್ರ ಎ ಎನ್ ಕರೆಂಟ್ ಸೂತ್ರ ಎ ಎನ್ = a + n - 1 × d ಇಲ್ಲಿ ಎ ಎನ್ ಅಂದ್ರ -150 ಎ ನ ಬೆಲೆ 11 ಪ್ಲಸ್ ಎನ್ ಗೊತ್ತಿಲ್ಲ n - 1 ಡಿ ನೆಗೆಟಿವ್ ಐತಿ ಬ್ರಾಕೆಟ್ ಹಾಕ್ರಿ ಗುಣಾಕಾರ ಈ +11 ಈ ಕಡೆ ಬಂದಾಗ ಏನಾಗ್ತೈತಿ ಅಂದ್ರೆ -11 ಆಗ್ಬಿಡ್ತು ಇನ್ನು ಉಳಿದಿದ್ದಿಲ್ಲಿ n - 1 ಗುಣ್ಲೆ -3 ಇನ್ನು ಎರಡು ಕೂಡಿಸ್ತೀರಿ ಎರಡು ಮೈನಸ್ ಇದಾವ ಹಾಗಾಗಿ -161 ಈ 3 ಗುಣಾಕಾರ ಈ ಕಡೆ ತಂದ್ಬಿಟ್ರಪ್ಪ ಭಾಗಾಕಾರ ಆಯ್ತು ಬಾಗ್ಲೆ -3 ಆಗ್ಬಿಡ್ತು ಇಲ್ಲಿ ಉಳಿತು n - 1 ಇಲ್ಲಿ ನೋಡಿ ಮೈನಸ್ ಅಂತ ಕ್ಯಾನ್ಸಲ್ ಆಯ್ತು ಪ್ಲಸ್ ಬತ್ತು ಈ 161 3ರಿಂದ ಭಾಗ ಹೋಗ್ತೈತಿ ಇಲ್ಲ ಚೆಕ್ ಮಾಡ್ರಿ 3ರಿಂದ ಭಾಗ ಹೋಗೋದು ಚೆಕ್ ಮಾಡಿ ಬಹಳಷ್ಟು ಸುಲಭ ಇವೆಲ್ಲಾ ಸಂಖ್ಯೆಗಳನ್ನು ಕೂಡಿಸ್ರಿ 1ರಾಗ 6 ಕೂಡಿಸ್ರಿ 7 7ರಾಗ 1 ಕೂಡಿಸ್ರಿ 8 8 3ಗೆ ಭಾಗ ಹೋಗಂಗಿಲ್ಲ ಹಾಗಾದ್ರ ಈ ಸಂಖ್ಯೆನು 3ರಿಂದ ಭಾಗ ಹೋಗುದಿಲ್ಲ ಅಂದ್ರೆ ಈ -1 ಈ ಕಡೆ ತಗೊಂಡ್ ಬಂದ್ಬಿಟ್ಟು ಏನಾಯ್ತು ನೋಡ್ರಿ 161 ಪ್ಲಸ್ 1 ಇದು 3 ಇನ್ನೊಂದು ಪೂರ್ಣಾಂಕ ಆಯ್ತು ಇದೊಂದು ಭಿನ್ನ ರಾಶಿ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೂಡಿಸ್ತೀರಿ ಅಂದ್ರೆ ಫಸ್ಟ್ n = ಎರಡು ಛೇದ ಪದ ಒಂದೇ ಛೇದ ಪದ ಏನಿಲ್ಲ ಕೆಳಗೆ ಒಂದಿರ್ತಿ 3 ಅಂದ್ರ ಈ 3 ಇದಕ್ಕೆ ಈ 1 ಅಂತ ಇದು ಗುಣಿಸ್ತೀರಿ 1 × 61 161 ಪ್ಲಸ್ 3 1 161 3 ಕೂಡಿಸಿದ್ರೆ 164 ಆಯ್ತು ಬಾಗ್ಲಿ 3 ಇವಾಗ ಛೇದ ನೋಡ್ರಿಪ್ಪ 164 3ರಿಂದ ಅದ್ರ ಅಂಕಿಗಳನ್ನ ಕೊಡ್ಸೋಣ 1 6 4 10 10 1 11 11 3ರಿಂದ ಭಾಗ ಹೋಗಂಗಿಲ್ಲ ದೇರ್ ಫೋರ್ ಇದೊಂದು ಭಿನ್ನ ರಾಶಿನೇ ಬರ್ತಪ್ಪ ನಾ ಛೇದ ಹೊಡೆದಾಗ ಅದ ಪಾಯಿಂಟ್ ನ್ಯಾಗ ಬರ್ತದೆ ಅಂದ್ರೆ ದಶಮಾಂಶ ಬರ್ತೈತಿ ಹಾಗಾಗಿ ನಾವೇನು ಮಾಡೋಣ ಎನ್ ಯಾವಾಗಲೂ ಧನ ಪೂರ್ಣಾಂಕವಾಗಿರುತ್ತದೆ ಸಮಾಂತರ ಶ್ರೇಣಿ ಒಳಗೆ ಏನಪ್ಪಾ ಅಂದ್ರ ಪದಗಳ ಸಂಖ್ಯೆ ಯಾವಾಗ್ಲೂ ಪೂರ್ಣಾಂಕ ಆಗಿರ್ತೈತಿ ಆದ್ರೆ ಇವಾಗ ಪೂರ್ಣಾಂಕ ಬರ್ಲಿಲ್ಲ ಅದು ದಶಮಾಂಶ ಬರ್ತೈತಿ ಛೇದ ಹೊಡೆದ್ರ ಹಾಗಾಗಿ ನಾವೇನ್ ಹೇಳ್ಬೋದು ಯಾಕೆ ಹಂಗ ಬಂತಂದ್ರ ಈ -150 ಅನ್ನೋದು ಈ ಸಮಾಂತರ ಶ್ರೇಣಿಯ ಪದ ಇಲ್ಲ ಹಾಗಾಗಿ ಅದು ಏನ್ ಬರ್ತಪ್ಪ ಅಂದ್ರ ದಶಮಾಂಶ ಪೂರ್ಣಾಂಕ ಬತ್ತು -150 ದತ್ತ ಸಮಾಂತರ ಶ್ರೇಣಿಯ ಪದವಾಗಿಲ್ಲ ಇಷ್ಟು ಬರದ್ರಿ ಪೂರ್ಣವಾಗಿ 2 ಅಥವಾ 3 ಅಂಕ ನಿಮಗೆ ಸಿಗ್ತಾವ ವಿದ್ಯಾರ್ಥಿಗಳು ಇವಾಗ ಪ್ರಶ್ನೆ ನೋಡ್ರಿ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಬೇಕಂದ್ರೆ ಮಾರ್ಕ್ ಮಾಡ್ಕೊರಿ ಇಂಪಾರ್ಟೆಂಟ್ ಈ ತರ ಪ್ರಶ್ನೆಗಳನ್ನ ಬಹಳಷ್ಟು ಸಲ 3 ಮತ್ತು 4 ಅಂಕಕ್ಕೆ ಬಾಸ್ ಹಾಕ್ಯಾರ 4 ಅಂಕಕ್ಕೂ ಇನ್ನೊಂದು ಸ್ವಲ್ಪ ಜೋಡಿಸಿ ಕೇಳ್ಬಿಟ್ಟಿರ್ತಾನ ಇಲ್ಲೇನಪ್ಪ ಅಂದ್ರ ಒಂದು ಸಮಾಂತರ ಶ್ರೇಣಿ ಅದರ 11ನೇ ಪದ 38 16ನೇ ಪದ 73 ಆದರೆ 31ನೇ ಪದ ಕಂಡು ಹಿಡಿಯಿರಿ ಇಲ್ಲಿ 2 ಪದಗಳನ್ನು ಕೊಟ್ಟಾನ ಇನ್ನೊಂದು ಪದ ಕೇಳಾನ ನಿಮ್ಗೆ ಆಲ್ರೆಡಿ ಗೊತ್ತದಿ ಯಾವುದೇ ಒಂದು ಪದ ಕಂಡುಹಿಡಿಬೇಕಾಗಿತ್ತಂದ್ರ ಅಲ್ಲಿ ಎ ಮತ್ತು ಡಿ ನಮ್ಗೆ ಗೊತ್ತಿರಬೇಕು ಅವಾಗ ನಾವು ಪದ ಕಂಡುಹಿಡಿಬಹುದು ಹಾಗಾಗಿ ಕೊಟ್ಟಂತ ಪದಗಳನ್ನು ಉಪಯೋಗಿಸ್ರಿ ಎ ಮತ್ತು ಡಿ ಕಂಡುಹಿಡಿಯಿರಿ ಫಸ್ಟ್ ಬರ್ಕೊಳ್ಳೋಣ ಬಿಡಿಸುವ ಮೆಥಡ್ ಒಂದೇಪ್ಪ ಎರಡನ್ನೂ ಸಮೀಕರಣವಾಗಿ ಇವೆರಡನ್ನು ಸಮೀಕರಣವಾಗಿ ಬರ್ಕೊಂಡ ಸಮೀಕರಣ ಬಿಡಿಸಿದ್ರ ಎ ಮತ್ತು ಡಿ ಸಿಗ್ತಾವು ಈಗ ಇದು 11ನೇ ಪದ ಕೊಟ್ಟಾನ ಏನಪ್ಪಾ ಅಂದ್ರ A11 38 ನಾ ಆಲ್ರೆಡಿ ನಿಮ್ಗೆ ಹೇಳಿ A11 ಹೆಂಗ್ ಬರ್ಬೋದು A + 10D ಇದು ಎಷ್ಟನೇ ಪದ ಇರ್ತದೆ ಅಲ್ಲಿ ಒಂದು ಡಿ ಕಡಿಮೆ ಇರ್ತದೆ 38 ಇದು ಸಮೀಕರಣ 1 ಇನ್ನು ಎರಡನೇ ಸಮೀಕರಣ ಬರ್ಕೊಳ್ಳೋಣ ಅದ್ಯಾವ ಕೊಡೋಣಪ್ಪ 16ನೇ ಪದ A16 ಅಂತ ಬರೀತೀರಿ ನೀವು ಅದು 73 ಈ A16 ಅನ್ನ ಹೆಂಗ್ ಬರೀಬಹುದಪ್ಪ A11 ಅನ್ನ A + 10D ಬರ್ದಿರಿ ಅದೇ ತರ A16 ಅನ್ನ ಹೆಂಗ್ ಬರ್ತೀರಿ ನೀವು A + 15D = 73 ನೋಡ್ರಿ ಯಾವುದೇ ಒಂದು ಸಂಖ್ಯೆ ತಪ್ಪು ಬರ್ಕೋಬೇಡ್ರಿ ಉತ್ತರ ಬರಂಗಿಲ್ಲ ಆದ್ರೆ ಇದು ಸಮೀಕರಣ 2 ಇನ್ನು ಸಮೀಕರಣ ಬಿಡಿಸೋದಂದ್ರೆ ನೀವು 3ನೇ ಅಧ್ಯಾಯದಾಗೆ ಕಲ್ತೀರಿ ಇಲ್ಲಿ ಏನ ಸಗುಣಕ ಎರಡು ಉತ್ತರ ಒಂದೇ ಅದಾವ ಇದನ್ನ ನಾವು ವರ್ಜ ಮಾಡ್ಬಿಡೋಣ ತೆಗೆದ್ಬಿಡುನು ಡಿ ಉಳಿತೈತಿ ತೆಗಿಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರ ಮೇಲಿನ ಸಮೀಕರಣದ ಕೆಳಗಿನ ಸಮೀಕರಣ ಕಳಿಬೇಕು
ಒಂದು ಮೈನಸ್ ಎರಡು ಮಾಡೋಣ. ಮೈನಸ್ ಎರಡು ಮಾಡಿದಾಗ ಎರಡನೇ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತಾವ. ಪ್ಲಸ್ ಹೋಗಿ ಮೈನಸ್, ಇದು ಪ್ಲಸ್ ಹೋಗಿ ಮೈನಸ್, ಇದು ಪ್ಲಸ್ ಹೋಗಿ ಮೈನಸ್, ಇದು ಪ್ಲಸ್ ಎ ಮೈನಸ್ ಎ 0 ಬಂದ್ಬಿಡ್ತು. ಇನ್ನು 15ರಾಗ ನಾವು 10 ಕಳಿನೋ 15 ಚಿಹ್ನೆ ಚೇಂಜ್ ಆಗಿದ್ದು ತಗೋಬೇಕು ಅಂತ ಹೇಳಿ ನಾನು. ಈಗ ಮೈನಸ್ ಐತಿ 15ರದು. 15ರಾಗ 10 ಕಳೆದ್ರ 5 ಡಿ ಉಳಿತು. ಇಲ್ಲಿ 73 ದೊಡ್ಡೈತಿ. 73 ದೊಡ್ಡದಾಗ 73 ಚಿಹ್ನೆನೆ ಬರ್ತೈತಿ. ಇನ್ನು 73ರಾಗ 32 ಕಳೆದ್ರ ನೋಡ್ರಿ, 13ರಾಗ 8 ಕಳೆದ್ರ 5, ಒಂದ್ ಕೈಲ 3 1 4, 7ರಾಗ 4 ಕಳೆದ್ರ 3 35 ಬಂತು. ಇನ್ ದೇರ್ ಫೋರ್ ಡಿ ಬೆಲೆ ಬೇಕಾಗೈತಿ. ಈ ಮೈನಸ್ 35 ಹಂಗೆ ಬರೀರಿ. ಇನ್ನ ಡಿ ಜೊತೆ ಇರ್ತಕ್ಕಂಥ ಈ ಸಂಖ್ಯೆನ ಆ ಕಡೆ ತಂದಾಗ ಏನಪ್ಪ ಅಂದ್ರ ಗುಣಾಕಾರ ಐತಿ, ಭಾಗಾಕಾರ ಐತಿ. ಚಿಹ್ನೆ ಜೊತೆಗೆ ತರಬೇಕು ನೀವು ಅದನ್ನ. ಸೊ ಮೈನಸ್ ಮೈನಸ್ ಏನಾಗ್ಬಿಟ್ಪ ಪ್ಲಸ್ ಆಯ್ತು. 5 ಒಂದೇ, 5 7 35. ನಮಗೆ ಇವಾಗ ಡಿ ಸಿಕ್ತು. ಇನ್ನು ಡಿ ಸಿಕ್ಕಿತ್ಪ ಅಂದ್ರೆ ನಮ್ಗೆ ಏನ್ ಬೇಕು, ಪದ ಕಂಡಿಬೇಕಂದ್ರ ಏನು ಗೊತ್ತಿರ್ಬೇಕು. ಹಾಗಾಗಿ ಈ ಎ ಕಂಡಿಡಿಯೋಣ. ಇದನ್ನೇನು ಎ ಕಂಡಿಡಕ್ಕೆ ಏನ್ ಮಾಡಪ್ಪ ಅಂದ್ರ ಈ ಸಿಕ್ಕಂತ ಡಿ ಬೆಲೆಯನ್ನ ಯಾವ್ದಾದ್ರು ಒಂದ್ ಸಮೀಕರಣದಾಗ ಹಾಕಿಬಿಡೋಣ. ಡಿ ಎಲ್ಲಿ ಹಾಕೋಣಪ್ಪ, 1 ಹಾಕೋಣ. ಡಿ ಇಸ್ ಈಕ್ವಲ್ ಟು 7 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಪೂರ್ಣವಾಗಿ ಬರೀರಿ ಆದೇಶಿಸಿದಾಗ ಅಂತ. ಸಮೀಕರಣ 1 ಇಲ್ಲಿ ಅದ. ಎ ಪ್ಲಸ್ 10 ಡಿ ಇದ್ದಲ್ಲಿ ಮಾತ್ರ 7 ಹಾಕ್ಬೇಕು. ಇಸ್ ಈಕ್ವಲ್ ಟು 38. therefore a ಪ್ಲಸ್ 10 7 70 ಆಯ್ತು. 70 ಡಿ ಇಸ್ ಈಕ್ವಲ್ ಟು 38. ಈ ಪ್ಲಸ್ 70 ಆ ಕಡೆ ಹೋದಾಗ ಏನಾಗ್ತೈತಪ್ಪ ಅಂದ್ರ ಮೈನಸ್ 70 ಆಗ್ಬಿಡ್ತು. ಇನ್ನ ಯಾವ್ದು ದೊಡ್ಡದಪ್ಪ, ಪ್ಲಸ್ ದೊಡ್ಡದು ಮೈನಸ್ ದೊಡ್ಡದು? ಇಲ್ಲಿ ಮೈನಸ್ ಹೊಂದಿರ್ತಕ್ಕಂಥ ಸಂಖ್ಯೆ ದೊಡ್ಡದೈತಿ, ಹಾಗಾದ್ರೆ ಮೈನಸ್ ಉತ್ತರ ಬರ್ತೈತಿ. 70ರಾಗ ಈ 38 ಕಳೀರಿ. 10ರಾಗ 8 ಕಳೆದ್ರೆ 2 ಉಳಿತು, 3 ಇಲ್ಲಿ ಎಷ್ಟು ಉಳಿತಪ್ಪ ಅಂದ್ರ 32 ಉಳಿತು. ಏನ ಬೆಲೆ ಬಂದ್ಬಿಡ್ತು, ಮೈನಸ್ 32. ಎ ಮತ್ತು ಡಿ ಕಂಡು ಹಿಡ್ಕೊಂಡಿವಿ. ಇನ್ನ ಇಲ್ಲಿ 2 ತರ ಪ್ರಶ್ನೆಗಳನ್ನ ಕೇಳಬಹುದು. ಈಗ ಅಂದ್ರೆ ನಿಮ್ ಬರೇ ಏನಪ್ಪಾ 31ನೇ ಪದ ಕಂಡು ಹಿಡಿಯತ್ತೆ ಅಷ್ಟೇ ಜ್ಞಾನ. ಕೆಲವೊಂದ್ಸಲ ಏನ್ ಮಾಡ್ತಾನ, ಆ ಶ್ರೇಣಿ ಬರೀರಿ ಅಂತ ಕೂಡ ಹೇಳ್ತಾನ. ಎ ಮತ್ತು ಡಿ ಸಿಕ್ಕರೆ ಸಾಕು, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರ್ದ ಅಲ್ಲಿ ಎ ಮತ್ತು ಡಿ ಬೆಲೆ ಹಾಕಿದ್ರ ಸಮಾಂತರ ಶ್ರೇಣಿ ಕೂಡ ಸಿಗ್ತೈತಿ. ಇನ್ನ 31ನೇ ಪದ ಎ 31, ಎ ಪ್ಲಸ್ 31 ಇದ್ದಾಗ ನೀವು ಡಿ ಜೊತೆ ಎಷ್ಟು ಬರ್ತೀರಿ, 30 ಬರೀತೀರಿ. ಏನ ಬೆಲೆ ಮೈನಸ್ 32, ಇಲ್ಲಿ 30ಕ್ಕೆ 30 ಬರೀರಿ. ಡಿ ನ ಬೆಲೆ ಕಂಡು ಹಿಡಿದಿವಿ 7 ಮೈನಸ್ 32. ಇದು ಗುಣಾಕಾರ ಮಾಡೋದು ಬಹಳ ಸುಲಭ. ಈ 0 ಬರೀರಿ. 7 3 21. therefore 210ರಾಗ ನಾವು 32 ಕಳಿಬೇಕು. 10ರಾಗ 2 ಕಳೆದ್ರೆ 8 ಅಂತ ಕೇಳ. 3 1 4. 11ರಾಗ 4 ಕಳೆದ್ರ 7, 178. ಆಗ ಕೆಳಗೆ ಉತ್ತರ ಬರಿಬೇಕು ನೀವು. ಈ ಸಮಾಂತರ ಶ್ರೇಣಿಯ 31ನೇ ಪದವು 178 ಆಗಿದೆ. ಇಷ್ಟು ಮಾಡಿದ್ರಪ್ಪ ಅಂದ್ರ 3 ಇಲ್ಲ 4 ಅಂಕ ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 8ನೇ ಪ್ರಶ್ನೆ. 8ನೇ ಪ್ರಶ್ನೆ ಏನಪ್ಪ ಅಂದ್ರ 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿಯ 3ನೇ ಪದ 12 ಮತ್ತು ಕೊನೆಯ ಪದ 106. ಆದರೆ 29ನೇ ಪದ ಕಂಡು ಹಿಡಿಯಿರಿ. ವಿದ್ಯಾರ್ಥಿ ಪ್ರಶ್ನೆಯನ್ನು ಸ್ವಲ್ಪ ವಿಚಾರ ಮಾಡ್ರಿ. ಇದು ಎಕ್ಸಾಕ್ಟ್ಲಿ 7ನೇ ಪ್ರಶ್ನೆ ಇದ್ದಂಗೆ ಐತಿ. ಅಲ್ಲಿ 2 ಪದ ಕೊಟ್ಟಿದ್ದ, ಇಲ್ಲಿ 2 ಪದ ಕೊಟ್ಟಾನ. 3ನೇ ಪದ ಕಂಡು ಹಿಡಿ ಅಂತ ಹೇಳಿದ್ದ. ಇಲ್ಲಿ ಕೂಡ ನೋಡಿ ಕೊಟ್ಟಂತ ಪದ ಯಾವುದು, ಒಂದು 3ನೇ ಪದ ಕೊಟ್ಟಾನ ಅಂದ್ರ A3. ಅದನ್ನ ನಾವು 12 ಅಂತ ಬರ್ಕೋತೀವಿ. ಇನ್ನು ಇನ್ನೊಂದು ಪದ ಯಾವಪ್ಪ, ಕೊನೆಯ ಪದ ಅಂದಾನ. ಸಂಖ್ಯೆ ಗೊತ್ತಾಗಬೇಕಲ್ಲ. 3ನೇ ಪದ ಐತಿ ಬರ್ದ್ರಿ 83 ಅಂತ. ಇನ್ನು ಕೊನೆಯ ಪದ ಅಂದ್ರೆ ಎಷ್ಟು ತಗೊಳ್ಳೋರು ನೀವು? ಪ್ರಶ್ನೆ ಓದಿದಾಗ ಅದು ನಿಮ್ಗೆ ಸಿಕ್ಬಿಡ್ತೈತಿ ನೋಡ್ರಿ. ಪ್ರಶ್ನೆಯನ್ನು ನಿಧಾನವಾಗಿ ಓದ್ರಿ. 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿ ಐತಿ. ಎಷ್ಟು ಪದಗಳನ್ನು ಹೊಂದೈತಿ? 50. 1ನೇ ಪದ, 2ನೇ ಪದ, ಈ ತರ 50 ಪದಗಳನ್ನ ಹೊಂದಿರ್ತಕ್ಕಂಥ ಸಮಾಂತರ ಶ್ರೇಣಿ. ಅಂದ್ರೆ ಇದರ ಕೊನೆ ಪದ ಯಾವ್ದು ಬರ್ತದೆ ನೋಡ್ರಿ. ಇದು 1ನೇ ಪದ, ಇದು ಕೊನೆ ಪದ. ಅಂದ್ರ ಕೊನೆ ಪದ 50 ಐತಿ. 50ನೇ ಪದ ಕೊನೆದೈತಿ. ಅಂದ್ರೆ ನಾವ್ ಇಲ್ಲಿ ಏನ್ ಬರ್ಕೋಬೇಕು ಅಂದ್ರ ಇದು 100 ಕೊನೆಯ ಪದ 106 ಅಂದಾಗ ಅಂದ್ರೆ ಇದನ್ನ ನಾವು A50 ಅಂತ ಬರ್ಕೋಬೇಕು. ಹಾಗಾಗಿ ನಮ್ಗೆ ಕೇಳಿದಪ್ಪ A29 ಕ್ವಶನ್ ಮಾರ್ಕ್. ಯಾವಾಗ್ಲೂ ಕೇಳಿದನ ಕ್ವಶನ್ ಮಾರ್ಕ್ ಇಡುದು ಬರ್ರಿ. ಇನ್ನು 3ನೇ ಪದ ಒಂದು ಸಮೀಕರಣ ರೂಪನ ಬರ್ಕೊಂಡಾಗ ಏನಪ್ಪ ಅಂದ್ರ
ಹೆಂಗ್ ಬರ್ತೀರಿ ಆಲ್ರೆಡಿ ಎ ಪ್ಲಸ್ 2 ಡಿ ನಿಮ್ಗೆ ಗೊತ್ತೈತಿ. ಒಂದು ಡಿ ಕಡಿಮೆ ಬರ್ಕೋದ್ರಿ. ಇಲ್ಲಿ ಎಷ್ಟು ಇರ್ತೈತೆ ಪದಗಳ ಸಂಖ್ಯೆಕ್ಕಿಂತ. ಇದು ಸಮೀಕರಣ 1 ಆಯ್ತು. ಇನ್ನು ಇದನ್ನ ಉಪಯೋಗಿಸ್ಕೊರಿ ಸಮೀಕರಣ 2 ಬರ್ತೈತಿ. ಇದು 50ನೇ ಪದ ಅಂದಾಗ ಏನ್ ಬರ್ತೀರಪ್ಪ, ಮತ್ ಎ ಪ್ಲಸ್ 50ರಾಗ ಎಷ್ಟು ಮಾಡ್ತೀರಿ ನೀವು ಇಲ್ಲಿ 49 ಬರ್ತೀರಿ. ಒಂದು ಡಿ ಕಡಿಮೆ ಈಕ್ವಲ್ ಟು 106. ಇದು 2ನೇ ಪದ. ನೀವು ಎರಡು ಬಿಡಿಸುನು ಅಂದ್ರೆ ಹೆಂಗಪ್ಪ, ಸಮೀಕರಣ 1ರಾಗ ಯಾವ ಮೈನಸ್ ಮಾಡ್ತೀವೋ 2 ಮೈನಸ್ ಮಾಡ್ತೀವಿ. ಇಲ್ಲಿ -2 ಮಾಡ 2ನೇ ಸಮೀಕರಣ ಮಾಡಿದಾಗ 2ನೇ ಸಮೀಕರಣದ ಚಿಹ್ನೆಗಳು ಚೇಂಜ್ ಆಗ್ತಾವಪ್ಪ. ಯಾಕಂದ್ರೆ ಮೈನಸ್ ಗುಣಿಸ್ಬೇಕಲ್ಲ ಎಲ್ಲಾಕು. ಇದು ಪ್ಲಸ್ ಹೋಗಿ ಮೈನಸ್, ಇದು ಪ್ಲಸ್ ಹೋಗಿ ಮೈನಸ್, ಇದು ಪ್ಲಸ್ ಹೋಗಿ ಮೈನಸ್. ಪ್ಲಸ್ ಎ ಮೈನಸ್ ಎ 0 ಬಂದ್ಬಿಡ್ತು. ಇನ್ನು 49 ದೊಡ್ಡದೈತಿ, ಅದ್ರ ಚಿಹ್ನೆ ಮೈನಸ್ ಐತಿ. 49ರಾಗ 2 ಕಳೆದ್ರೆ ಉಳಿತು ಎಷ್ಟಪ್ಪ, 47. ಯಾವಾಗ್ಲೂ ನಾವು ಈ ತರ ಚಿಹ್ನೆ ಚೇಂಜ್ ಮಾಡಿದಾಗ ಬದಲಾವಣೆ ಮಾಡಿದಂತ ಹೊಸ ಚಿಹ್ನೆನೆ ನಾವು ಪರಿಗಣಿಸಬೇಕು. ಇದು ಮೈನಸ್. ಇನ್ನ 106ರಾಗ 12 ಕಳೀರಿ. 16ರಾಗ 2 ಕಳೆದ್ರ ಎಷ್ಟು ಉಳಿತಪ್ಪ ಅಂದ್ರ 4 ಉಳಿತು. ಸಾರಿ 6ರಾಗ 4 ಕಳೀರಿ. 6ರಾಗ 4 ಕಳೆದ್ರ 2 ಉಳಿತು. ಇಲ್ಲಿ 10ರಾಗ 1 ಕಳೆದ್ರ 9 ಉಳಿತು. ಇದು 0. ಇದು -94 ಆಗ್ಬಿಡ್ತು. ದೇರ್ ಫೋರ್ ಇನ್ನ ಡಿ ಬೇಕಾಗೈತಿ. -94 ಬಾಗ್ಲೆ ಇದೇನ ನೋಡ್ರಿ, ಚಿಹ್ನೆ ಜೊತೆಗೆ ಈ ಕಡೆ ಬರ್ತೈತಿ -47. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗ್ಬಿಡ್ತದೆ. 47 ಒಂದೇ, ಇದು 47 ಡಬಲ್ ಅದಪ್ಪ. ಹಾಗಾಗಿ 47 2 94. ಡಿ ನ ಬೆಲೆ ಬಂದ್ಬಿಡ್ತು ನಮಗ 2. ಇನ್ನ ಡಿ ಸಿಕ್ಕರೆ ಸಾಕು, ನೀವು ಸುಲಭವಾಗಿ ಎ ಅನ್ನು ಕೂಡ ಕಂಡುಹಿಡಿಬಹುದು. ಇನ್ನ ಈ ಡಿ ಅನ್ನ 2ದ್ರಾಗ ಎಲ್ಲರೂ ಹಾಕ್ಬಿಡ್ರಿ. ನಾ ಏನ್ ಮಾಡ್ತಪ್ಪ, ಸಮೀಕರಣ ಡಿ ನ ಬೆಲೆ ಡಿ ಈಕ್ವಲ್ ಟು 2 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಪೂರ್ಣವಾಗಿ ಬರೀರಿ. ಆದೇಶಿಸಿದಾಗ ಏನಾಗ್ತದಪ್ಪ, ಇದ ಎ ಪ್ಲಸ್ 2 ಸೇಮ್ ಬರೀರಿ. ಡಿ ಇದ್ದಲ್ಲಿ ಮಾತ್ರ 2 ಇಡ್ರಿ. ದೇರ್ ಫಾರ್ ಎ ಬೇಕಾಗೈತಿ. ಈ 2 2 4 ಆಗ್ತೈತಿ. ಈ 12 ಆಲ್ರೆಡಿ ಬಲಬದಿಯಲ್ಲಿ ಐತಿ. ಈ ಎಡಬದಿಯಿಂದ ಬಲಬದಿಗೆ 4 ಹೋದಾಗ ಏನಾಯ್ತು, 4 ಎಲ್ಲಿ ಬಪ್ಪ, 2 ಗುಣಾಕಾರ ಮಾಡೋದು. 2 2 4 ಪ್ಲಸ್ 4 ಈ ಕಡೆ ಬಂದಾಗ -4. ಏನ ಬೆಲೆ ಬಂದ್ಬಿಡ್ತು 8. ಇನ್ನು ಎ ಮತ್ತು ಡಿ ಸಿಕ್ಕೈತಿ. ನಾವು ಏನ್ ಬೇಕಾದನ್ನ ನಾವು ಇವಾಗ ಕೇಳಿದ್ರು ಕಂಡಿಡ್ಕೋಬಹುದು. ನಮಗ್ ಕೇಳಿದವ 29ನೇ ಪದ. ಸೊ A29 ಹೆಂಗ್ ಬರಿಬಹುದಪ್ಪ, ಎ ಪ್ಲಸ್ 28 ಡಿ. ಎ ಬೆಲೆ 8 ಪ್ಲಸ್ 28. ಡಿ ಬೆಲೆ ಐತಿ ಎಷ್ಟಪ್ಪ ಕಂಡಿಡಿದೀವಿ 2. 8 ಪ್ಲಸ್ 28 2 ಗುಣಾಕಾರ ಮಾಡ್ರಿ 56 ಬರ್ತೈತಿ. 8ರಾಗ 6 ಕೊಡ್ಸಿದ್ರ 14 ಪ್ಲಸ್ 5 1 6 64 ಆಗ್ಬಿಡ್ತು. ಇದು 29ನೇ ಪದ. ಕೆಳಗೆ ಬರೆದು ಬಿಡ್ರಿ. ದೇರ್ ಫೋರ್ ಈ ಸಮಾಂತರ ಶ್ರೇಣಿಯ 29ನೇ ಪದ 64. ಇಲ್ಲಿ ಬರಿಬೇಕು ನೀವು ಸರಿಯಾಗಿ ಪೂರ್ಣವಾಗಿ. ಈ ಸಮಾಂತರ ಶ್ರೇಣಿ 24ನೇ ಪದ 64 ಅಂತ. ಇಷ್ಟು ಬರ್ದಪ್ಪ ಅಂದ್ರೆ 3 ಮಾರ್ಕ್ಸ್, ನಿಮ್ಗೆಲ್ಲ 4 ಮಾರ್ಕ್ಸ್. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಕೂಡ ಏನಪ್ಪಾ ಅಂದ್ರ, ನೀವು ಹಿಂದ್ ಬಿಡ್ಸಕ್ಕಂತ ಎಲ್ಲಾ 4 5 6 7 ಏನ್ ಬಿಡಿಸಿರಿ ಅದೇ ತರಾನೇ ಇದು ಕೂಡ ಐತಿ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ 2 ಪದಗಳನ್ನ ಕೊಟ್ಟಾನ. ಆದ್ರ ನೇರವಾಗಿ ಕೊಡಿ. ಹೆಂಗ್ ಕೊಟ್ಟ ನೋಡ್ರಿಪ್ಪ, ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 4ನೇ ಪದಗಳು ಕ್ರಮವಾಗಿ 4 ಅಂದ್ರ 3ನೇ ಪದ 4, 9ನೇ ಪದ -8. ಆದ್ರೆ ಎಷ್ಟನೇ ಪದ 0 ಆಗಿದೆ ಅಂದ್ರೆ ಇಲ್ಲಿ ಕೊನೆ ಪದ ಕೊಟ್ಟಂಗಾಯ್ತು. ನಾವು ಎಷ್ಟನೇ ಪದ 0 ಅಂದ್ರೆ ಪದದ ಸಂಖ್ಯೆ ಕಂಡಿಡ್ಬೇಕು ನಾವು. ಯಾವ ಪದ 0 ಐತಿ ಅಂದ್ರೆ ಕೊಟ್ಟಿದೇನಪ್ಪ ಅಂದ್ರ 3ನೇ ಪದ. 3ನೇ ಪದ ಹೆಂಗ್ ಬರ್ತೀರಿ ನೀವು, A3 ಅಂತ ಬರ್ಕೋತೀರಿ. ಎಷ್ಟದು 4. ಇನ್ನೊಂದು ಪದ ಯಾವಪ್ಪ, 9ನೇ ಪದ ಹೆಂಗ್ ಬರೀತೀರಿ, A9 ಅಂತ ಬರೀತೀರಿ. ಅದು ಎಷ್ಟು -8. ಇನ್ನ ಒಂದ್ ಯಾವಪ್ಪ, ಆದ್ರೆ ಎಷ್ಟನೇ ಪದ 0 ಆಗಿದೆ, ಇಲ್ಲೊಂದು ಪದ 0 ಆಗೈತಿ, ಅದನ್ನ ನಾವು AN ಅಂತ ತಿಳ್ಕೋಬೇಕು. ಅದು 0 ಆಗೈತಿ. ಎಷ್ಟನೇ ಪದ ಐತಪ್ಪ 0 ಅನ್ನೋದು ಅಂದ್ರೆ ನಾವಿಲ್ಲಿ ಕಂಡುಹಿಡಿಬೇಕಾಗಿದ್ದೇನೋ ಪದಗಳ ಸಂಖ್ಯೆ n ಕಂಡುಹಿಡ್ಕೋಬೇಕು. n ಕೂಡ ಕಂಡುಹಿಡ್ಬೇಕಾದ್ರೆ ನಮಗ ಎ ಬೇಕು, ಡಿ ಬೇಕು. ಹಾಗಾಗಿ ಹಿಂದೆ ಯಾವ 8ನೇ ಲೆಕ್ಕ ಹೆಂಗ್ ಬಿಡಿಸಿದಿಲ್ಲ, ಇದನ್ನು ಹಂಗೆ ಬಿಡಿಸ್ರಿ. ಎ ಡಿ ಕಂಡುಹಿಡಿರಿ. AN ಸೂತ್ರದಾಗ ಇವೆಲ್ಲಾ ಬೆಲೆ ಹಾಕ್ಬಿಡ್ರಿ. AD ಮತ್ತ AN ಬೆಲೆ. 3ನೇ ಪದ ಹೆಂಗ್ ಬರ್ತೀರಿ ನೀವು, A ಪ್ಲಸ್ 2D ಈಕ್ವಲ್ ಟು ಬರ್ತೀರಿ. ಈಕ್ವಲ್ ಟು 4 ಸಮೀಕರಣ 1. ಇದನ್ನ A ಪ್ಲಸ್ 9D ಅದ 9ನೇ ಪದ ಅದ. ಒಂದ್ ಪದ ಕಡಿಮೆ ಬರೀರಿ, 8D -8. ಇದು 2ನೇ ಪದ. ಇನ್ನು ಆಗಲ ಮಾಡ್ದಂಗೆ ಮಾಡ್ರಿ. ಸಮೀಕರಣ 1ರಲ್ಲಿ 2 ಕಳೀರಿ. 2 ಕಳೆದಾಗ 2ನೇ ಪದ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ಬಿಡ್ತಾವ. ಪ್ಲಸ್ ಹೋಗಿ ಮೈನಸ್.
ಇದು ಪ್ಲಸ್ ಹೋಗಿ ಮೈನಸ್, ಇದು ಮೈನಸ್ ಐತಿ ಪ್ಲಸ್ ಆಯ್ತು, ಇದು ಪ್ಲಸ್ 1 ಮೈನಸ್ 1 0, ಇದು ಪ್ಲಸ್ 2 ಇದು -8, -8 2 ಕಳೆದ್ರ -6 ಉಳಿತು, 4 + 8 ಬತ್ತು 12. ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು 12 ಬಾಗ್ಲೆ -6. ಈ ಮೈನಸ್ ಪ್ಲಸ್ ಭಾಗಿಸಿದಾಗ ಮೈನಸ್ ಬಂದ್ಬಿಡ್ತೈತಿ, 6 1 6 2 ಡಿ ನ ಬೆಲೆ ಬಂದ್ಬಿಡ್ತು -2. ಇನ್ನೇನ್ ಮಾಡ್ರಿ, ಡಿ ಇಸ್ ಈಕ್ವಲ್ ಟು -2 ಅನ್ನು ಎಲ್ಲಿ ಹಾಕೋಣಪ್ಪ, 1 ಹಾಕೋಣ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಪುನಃ ಬರೀ ಆದೇಶಿಸಿದಾಗ ಅಂತ, ಎ ಗೊತ್ತಿಲ್ಲ +2 ಡಿ ಗೊತ್ತೈತಿ -2 ಮುಂದೆ 4. ದೇರ್ ಫೋರ್ ಏನಾಯ್ತಪ್ಪ ಅಂದ್ರ ಈ ಪ್ಲಸ್ ಮೈನಸ್ ಗುಣಾಕಾರ ಮಾಡ್ತಿರು, 2 2 4 ಆಗ್ಬಿಡ್ತು. ಆಲ್ರೆಡಿ ಬಲಬದಿ ಒಳಗ 4 ಅದ, ಈ -4 ಪ್ಲಸ್ ಮೈನಸ್ -4 ಆ ಕಡೆದಾಗ +4 ಆಗ್ಬಿಡ್ತು. ಹಾಗಾಗಿ ಇವಾಗ ಏನ ಬೆಲೆ ಬಂತು, 8 +4 +4 +8. ಇನ್ನು ನಮಗೆ ಬೇಕಾಗಿದ್ದು n ಬೇಕಾಗೈತಿ. ಇಲ್ಲಿ an ಕೊಟ್ಟಾನ, an ಸೂತ್ರ ಉಪಯೋಗಿಸೋ ನಾವು, an = a + n - 1 ಗುಣ್ಲೆ ಡಿ. ಇಲ್ಲಿ an ಅಂದ್ರ 0 ಐತಿ, a ಅಂದ್ರ 8 ಐತಿ, n -1 ಡಿ ಕಂಡು ಹಿಡ್ಕೊಂಡಿವಿ, ಅದು -2 ಐತಿ. ಮೈನಸ್ ಇದ್ದಾಗ ಒಂದು ಬ್ರಾಕೆಟ್ ಎಕ್ಸ್ಟ್ರಾ ಯೂಸ್ ಮಾಡ್ರಿ. +8 ಈ ಕಡೆ ಬಂದಾಗ -8 ಆಯ್ತು. ಇನ್ನ n - 1 ಗುಣ್ಲೆ -2 ಉಳಿತು. ಇವು ಎರಡು ಗುಣಾಕಾರ ಅದಪ್ಪ, ಈ -2 ಈ ಕಡೆ ಬಂದಾಗ ಭಾಗಾಕಾರ ಆಗ್ಬಿಡ್ತು. ಮೈನಸ್ ಮೈನಸ್ ಕ್ಯಾನ್ಸಲ್, ಪ್ಲಸ್ ಆಗ್ಬಿಡ್ತು. 2 1 2 4 8. ಈ 4 ಈ -1 ಈ ಕಡೆ ತಂದ್ರಿ ಪ್ಲಸ್ ಆಯ್ತು. ದೇರ್ ಫೋರ್ n ಬೆಲೆ ಎಷ್ಟು ಬಂತು, 2 ಕೂಡಿಸ್ರಿ 5 ಆಗ್ಬಿಡ್ತು. ಹಾಗಾಗಿ ಇಲ್ಲಿ ಬರೀರಿ, ಇಲ್ಲಿ 5ನೇ ಪದವು 0 ಆಗಿದೆ. ಇಷ್ಟು ಮಾಡಿದ್ರಪ್ಪ ಅಂದ್ರ ನಿಮಗ 3 ಅಂಕಗಳು ಸಿಗ್ತಾವು. ವಿದ್ಯಾರ್ಥಿಗಳೇ, ಇವಾಗ ನಾವು ಬಿಡಿಸೋಣ 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಪಾ. ಈ ಹಿಂದಿನ ಎಲ್ಲಾ ಪ್ರಶ್ನೆಗಳಿಗೆ ಹೋಲಿಸಿದ್ರ ಇದು ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರಶ್ನೆ, ಲಾಜಿಕ್ ಆಗಿ ಬಿಡಿಸ್ತಕ್ಕಂತ ಪ್ರಶ್ನೆ. ಇವಾಗ ಕೇಳ್ತಕ್ಕಂತ ಪ್ರಶ್ನೆಗಳ ಮಾದರಿ ಕೂಡ ಇದೇ ಇದೆ. ಈ ತರ ಪ್ರಶ್ನೆಗಳನ್ನ ಏನ್ ಮಾಡಾಕತ್ತೇನ, 4 ಅಂಕ ಕೇಳಾಕತ್ತಾನ, ಒಂದ್ ಸ್ವಲ್ಪ ಚೇಂಜ್ ಆಗಿರ್ತಾವ ಇದಕ್ಕ ಅದಕ್ಕ. ಹಾಗಾಗಿ ನೋಡ್ರಿಪ್ಪ, ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಳಕ್ ಬರ್ಬೇಕು. ಇಲ್ಲಿ ಸಮೀಕರಣ ಬರ್ಕೊಳಕ್ ಬಂದ್ರ ಸಾಕು. ಇಲ್ಲಿ ಏನಪ್ಪಾ, ಇಂತ ಒಟ್ಟಾರೆಯಾಗಿ ಈ ಕೇಳ್ತಕ್ಕಂಥ ಪ್ರಶ್ನೆಗಳು ಸಮೀಕರಣ ಬರ್ಕೋಬೇಕು, ಎ ಡಿ ಕಂಡುಹಿಡಿಬೇಕು. ನಾವು ಕೇಳಿದನ್ನ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗಾದ್ರೆ ಮೊದಲನೇದಾಗಿ ಸಮೀಕರಣ ಬರ್ಕೊಳ್ಳೋಣ. ಏನ್ ಕೊಡೋಣ, ಒಂದು ಸಮಾಂತರ ಶ್ರೇಣಿಯ 17ನೇ ಪದ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇಲ್ಲಿ ಬರೀ ಡಿ ಕೇಳೋಣ. ಆಕ್ಚುಲಿ ಡಿ ಎ ಕಂಡುಹಿಡ್ಕೊಂಡು ಮುಂದೆ ಇನ್ನೊಂದು ಪದ ಇಲ್ಲ ಸಮಾಂತರ ಶ್ರೇಣಿ ಬರೀರಿ ಅಂತ ಕೇಳ್ತಾನಪ್ಪ 4 ಮಾರ್ಕ್ಸಿಗೆ. ಈಗ ನೋಡ್ರಿ, 17ನೇ ಪದ ಅಂದಾಗ ಹೆಂಗ್ ಬರ್ತೀರಿ ನೀವು, A17 ಅಂತ ಬರೀತೀರಿ. 17ನೇ ಪದವು ಎಷ್ಟೈತಿ, 10ನೇ ಪದಕ್ಕಿಂತ 10ನೇ ಪದ ಹೆಂಗ್ ಬರ್ತೀರಿ, A10 ಹೆಚ್ಚು. ಆಲ್ರೆಡಿ ನಿಮಗ ಇದ್ರಾಗ ಬಂದಪ್ಪ, ಅಧ್ಯಾಯ 3 ಮತ್ತು ಅಧ್ಯಾಯ 4ರಾಗ ಹೆಚ್ಚು 3ರಷ್ಟು 4ರಷ್ಟು ಪದ ಬಳಸಿರಿ. ಹೆಚ್ಚು ಅಂದಾಗ ನೀವ್ ಏನ್ ಮಾಡ್ಬೇಕು, ಅಲ್ಲಿ ಪ್ಲಸ್ ಮಾಡ್ಬೇಕು. 3ರಷ್ಟು 4ರಷ್ಟು ಅಂದಾಗ ಗುಣಾಕಾರ ಮಾಡ್ಬೇಕು. 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದಾರೆ, 7 ಹೆಚ್ಚಂದ್ರ +7 ಮಾಡ್ರಿ. ಆದ್ರೆ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಯಿರಿ, ಡಿ ಕಂಡು ಹಿಡ್ಕೋಬೇಕು. ಕ್ವಶನ್ ಮಾರ್ಕ್ ಯಾವ್ದು ಬೇಕಾಗೈತೆ ಅದಕ್ಕ ಕ್ವಶನ್ ಮಾರ್ಕ್ ಇಡ್ರಿ. ಇನ್ನ 17ನೇ ಪದ ಅಂದಾಗ ಹೆಂಗ್ ಬರ್ತೀರಿಪ್ಪ, ಎ + 17 ಇತ್ತಂದ್ರೆ ನೀವು ಇಲ್ಲಿ ಡಿ ಜೊತೆ 16 ಬರೀತೀರಿ. ಇಲ್ಲಿ 10ನೇ ಪದ ಅಂದಾಗ ಡಿ ಜೊತೆ ನೀವು ಒಂದ್ ಕಡಿಮೆ ಬರ್ತೀರಿ, 9 ಡಿ. ಯಾಕೆ ಬರ್ತೀರ ಅದು ಗೊತ್ತಾದ ನಿಮ್ಗ, ಸೂತ್ರ A + n - 1 ಡಿ ದಾಗ ಹಾಕಿದಾಗ ಅಷ್ಟು ಬಂದ್ಬಿಡ್ತೈತಿ. n - 1 ಇರ್ತಿಲ್ಲ, n ಅಂದ್ರೆ 10 10 - 1. ಇನ್ನ ಇಲ್ಲಿ ನಾವೇನ್ ಮಾಡಪ್ಪ, ಎರಡು ಕಡೆ ಸಮ ಅಂಶಗಳನ್ನು ತೆಗೆದ್ಬಿಡೋಣ. ಇದ್ರಾಗ ಒಂದ್ ಪ್ಲಸ್ ಎ, ಇದ್ರಾಗ ಒಂದ್ ಪ್ಲಸ್ ಎ ತೆಗಿರಿ, ಹೋಗ್ಬಿಡ್ತು. ಇಲ್ಲ ಪ್ಲಸ್ ಎ ಈ ಕಡೆ ಬಂದಾಗ ಏನಾಗ್ತಿ, -a ಆಗ್ತೈತಿ. ಆ +a - a ಕ್ಯಾನ್ಸಲ್ ಆಗ್ತೈತಿ. ಅದ್ರ ಸಂಬಂಧ ಏನ್ ಮಾಡಪ್ಪ, ಅಲ್ಲೇ ಬಿಟ್ಬಿಡ್ನಿ. ಎರಡೂ ಬದಿಯಲ್ಲಿ ಸಮ ಅಂಶಗಳನ್ನು ತೆಗೆದುಬಿಟ್ಟಾಗ ಬೆಲೆ ಒಳಗೇನು ವ್ಯತ್ಯಾಸ ಆಗಂಗಿಲ್ಲ. ಇನ್ನ ಡಿ ಎರಡು ಕಡೆ ಅದ, ಒಂದ್ ಕಡೆ ತೋರೋಣ 16 ಡಿ. ಈ 9 ಡಿ ಕಡೆ ಬಂದಾಗ -9 ಡಿ. ಇನ್ನು ಇಲ್ಲಿ ಇದ್ದಿದ್ದು 7. ದೇರ್ ಫೋರ್ 16 9 ಕಳೆದ್ರೆ ಉಳಿತು ಎಷ್ಟಪ್ಪ ಅಂದ್ರ, 16 9 ಕಳೆದ್ರ 7 ಉಳಿತು. 7 ಡಿ ಇಸ್ ಈಕ್ವಲ್ ಟು 7. ದೇರ್ ಫೋರ್ ಡಿ ನ ಬೆಲೆ ಬಂದ್ಬಿಡ್ತು 7/7. ಚೇದೋತಪ್ಪ 7 1 7 1. ದೇರ್ ಫೋರ್ ಡಿ ನ ಬೆಲೆ 1.
ಈ ತರ ಇಂಟ್ರೆಸ್ಟಿಂಗ್ ಆಗಿರ್ತಾವ. ಇದನ್ನ ಕೇಳಿದ್ರೆ ನಿಮ್ಗೆ 2 ಮಾರ್ಕ್ಸ್ನಾಗ ಇರ್ತೈತಿ. ಇನ್ನೂ ಸ್ವಲ್ಪ ಹೆಚ್ಚಿಗಿದ್ರಾಗ ಆಡ್ ಮಾಡಿದ್ರ ಒಂದ್ ಪದ ಕಂಡಿಡ್ರಿ, ಸಮಾಂತರ ಶ್ರೇಣಿ ಕಂಡಿಡಿರಿ ಅಂದ್ರ ಅದು ನಿಮಗೆ 3 ರಿಂದ 4 ಮಾರ್ಕ್ಸ್ ಕೇಳ್ತಕ್ಕಂತ ಪ್ರಶ್ನೆ. ವಿದ್ಯಾರ್ಥಿಗಳ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳು.